ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಪ್ರಥಮ ಬಾರಿಗೆ ನನ್ನ ಆರಾಧ್ಯ ದೇವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ ಸರಸ್ವತಿ ಪರಮಹಂಸ ಯತೀಶ್ವರ ಸದ್ಗುರು ಮಹಾರಾಜ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬಂದಿರತಕ್ಕಂತಹ ಎಲ್ಲಾ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅವರ ಸತಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಕ್ಕೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ ಸಮರ್ಥ ಸದ್ಗುರು ರಾಮದಾಸ್ ಮಹಾರಾಜರ ಮನಾಚೆ ಶ್ಲೋಕದ ವಿವರಣೆಗೆ ಅವರು ನಮಗೆಲ್ಲರಿಗೂ ಬೋಧಿಸ್ಲಿ, ನಮ್ಗದನ್ನ ಹೇಳಿ, ನಮ್ಮ ಮನಸ್ಸಿಗೆ ಅವರು ಬೋಧನೆ ಮಾಡ್ಲಿ ಅಂತ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತೇನೆ. ಗುರುಗಳೇ, ಶುರು ಮಾಡಿ. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरु विष्णु गुरुदेवो महेश्वरा गुरु साक्षात परब्रह्म तस्मै श्री गुरुवे नमः. गुरु साक्षात परब्रह्म तस्मै श्री गुरुवे नमः. सदानंद सद्गुರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಕೋಮಲ ವಾಚಾ ದೇ ರೇ ರಾಮ್, ವಿಮಲ ಕರಣಿ ದೇ ರೇ ರಾಮ್. ಪ್ರಸಂಗ ಓಳಕಿದೆ ರೇ ರಾಮ್, ದೂತ ಕಳಾ ಮಜ ದೇ ರೇ ರಾಮ್. ಕೋಮಲ ವಾಚಾ ದೇ ರೇ ರಾಮ್, ವಿಮಲ ಕರಣಿ ದೇ ರೇ ರಾಮ್. ಪ್ರಸಂಗ ಓಳಕಿದೆ ರೇ ರಾಮ್, ಧೂರ್ತ ಕಳಾ ಮಜ ದೇ ರೇ ರಾಮ್. हितकारक दे रे राम, जन सुख कारक दे रे राम. अंतर पारखी दे रे राम, बहुजन मैत्री दे रे राम. कोमल वाचा दे रे राम, विमल करणी दे रे राम. प्रसंग ओळखी दे रे राम, धूर्त कळा मज दे रे राम. विद्या वैभव दे रे राम, उदासीनता दे रे राम. तुझी आवडी दे रे राम, दास म्हण्या मज दे रे राम. कोमल वाचा दे रे राम, विमल करणी दे रे राम.
ಪ್ರಸಂಗ ಓಳಕಿದೆ ರೇ ರಾಮ್ ಧೂರ್ತ ಕಳಾ ಮಜದೆ ರೇ ರಾಮ್ ಧೂರ್ತ ಕಳಾ ಮಜದೆ ರೇ ರಾಮ್ ಧೂರ್ತ ಕಳಾ ಮಜದೆ ರೇ ರಾಮ್। राजाधिराज सद्गुरुनाथ महाराज की जय। ಶ್ರೀ ಗುರುದೇವ ದತ್ತ। ಶ್ರೀರಾಮ್। ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಗಳು ಆಗಿರುವಂತಹ ಶ್ರೀ ಸದ್ಗುರು ಚಿದಂಬರೇಶ್ವರ ಮಹಾರಾಜರ ಚರಣಗಳಿಗೆ ಮತ್ತು ಅವರ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಚರಣಗಳಿಗೂ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ಣಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನಿನ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು ಮತ್ತು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಭಕ್ತಿಯಿಂದ ಸಲ್ಲಿಸುವನು। ಇನ್ನು ಈ ಒಂದು ಇವತ್ತಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲಾ ಗುರುಬಂಧು ಭಗಿನಿಯರುಗಳಿಗೆ ಭಕ್ತಿಪೂರ್ವಕ ವಂದನೆಗಳನ್ನ ಸಲ್ಲಿಸಿ, ನಾವೆಲ್ಲರೂ ಇವತ್ತಿನ ದಿವಸ ಮತ್ತೆ ಒಂದು ಜೀವನದ ಸತ್ಯವನ್ನ ತಿಳ್ಕೊಳ್ಳುವಂತ ಅಮೃತಮಯ ಸಮಯದೊಳಗ ನಾವು ನೀವುಗಳೆಲ್ಲ ಕುಳಿತದ್ದಾಗ್ಯದ। ಇಂಥ ಒಂದು ಸಮಯ, ಇಂಥ ಒಂದು ತತ್ವ ಚಿಂತನದ ಒಂದು ಏನಪ್ಪಾ ಅಂದ್ರೆ ಇಂಥ ಒಂದು ಪ್ರಸಂಗ ನಮಗ ನಿಮಗ ಒದಗಿ ಬಂದದಂದ್ರ ಇದರಿಂದ ಸದ್ಗುರುಗಳ ಒಂದು ಅಪಾರ ಕರುಣೆ ನಮ್ಮ ಮೇಲೆ ಅದ ಅಂತ ತಿಳ್ಕೊಬೇಕು ನಾವು। ಯಾಕಂದ್ರ ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ಶಿಷ್ಯ ಕೇವಲ ತನ್ನ ಉದ್ಧಾರಕ್ಕಾಗಿಯೇ ಜೀವನ ಸಾಗಿಸಬೇಕಾಗಿದ್ದು ಧರ್ಮ ಅಂತಾರ ಅವರು, ಶಿಷ್ಯನ ಧರ್ಮ। ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗ್ತದಂದ್ರ ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೂ ಸಹಿತ ನಾವು ಪ್ರಪಂಚದಿಂದ ವಿಮುಖರಾಗಲಾರ್ದ, ವಿಷಯ ಸುಖದಿಂದ ನಾವು ಹೊರಗೆ ಬರ್ಲಾರ್ದ, ಅದರೊಳಗೆ ಇದ್ದು ಇದನ್ನೂ ಮಾಡ್ಬೇಕು ಅದನ್ನೂ ಮಾಡ್ಬೇಕು ಅಂತ ಹೇಳಿ ಅನ್ನುವಂತ ಒಂದು ಏನೋ ನಾವು ದ್ವಂದ್ವದೊಳಗೆ ನಾವೇನ್ ಸಿಕ್ಕೊಂಡಿರ್ತೀವಲ್ಲ, ಇದರಿಂದ ಸಮರ್ಥರಿಗೆ ಅಂತಃಕರಣಕ್ಕೆ ನೋವಾಗ್ತದ। ಅದಕ್ಕೆ ಒಂಥರ ತಿರುಗಿ ಮುರುಗಿ ಇವ್ರಿಗೆ ನೆನಪು ಮಾಡಿಕೊಡ್ಬೇಕು ಅಂತೇಳಿ ನಿತ್ಯದಲ್ಲೂ ಸತ್ಸಂಗಗಳನ್ನು ನಮಗ್ ಒದಗಿಸಿಕೊಟ್ರು ಸಹಿತ ಇನ್ನೂ ನಮಗ ವಿಷಯದಿಂದ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಆಯುಷ್ಯ ಹೋಗ್ಬಿಡ್ತು, ಅಂತ್ಯಕಾಲ ಸಮೀಪ ಬಂತು, ಆಮೇಲೆ ಏನ್ ಸಾರ್ಥಕತೆ ಮಾಡ್ಕೊಂಡಂಗಾತು। ನಾವು ಬಹಳಷ್ಟು ನಾವು ನಾಮಧಾರಿಕರಾದವರು ಬಹಳ ವಿಚಾರ ಮಾಡ್ಬೇಕು। ಪ್ರತಿಯೊಂದು ಕ್ಷಣನೂ ಇಷ್ಟೊಂದು ಮಹತ್ವವಲ್ಲ, ಯಾವ ಕ್ಷಣದೊಳಗ ಈ ಒಂದು ಎಂತ ಸಮಯ ಬರ್ತನ್ನೋದು ಯಾರಿಗ್ ಗೊತ್ತದ? ಕಾರ್ಯ ಸಮಯ ಇಲ್ಲ ಕೋಣ ಜಾಣೆ ಅಂತಾರ ಸಮರ್ಥರು। ಜೀವನದೊಳಗೆ ಎಂಥ ಸಮಯ ಬರ್ತದ ಅನ್ನುವಂಥದ್ದು ಯಾರಿಗ್ ಗೊತ್ತದ? ಪ್ರತಿಯೊಂದು ಕ್ಷಣವನ್ನು ನಾಮಸ್ಮರಣೆಯೊಳಗೆ ನಾವು ಕಳೆದೇ ಒಂದ್ರ ಮಾತ್ರ ಸದ್ಗುರುಗಳಿಗೂ ಸಂತೋಷ ಆಗ್ತದ, ಸದ್ಗತಿನೂ ಪ್ರಾಪ್ತ ಆಗ್ತದ। ನಾವು ಈ ಪರಮಾರ್ಥದ ಒಂದು ಆನಂದ, ಪರಮಾರ್ಥದ ಒಂದು ಮುಂದಿನ ಮೆಟ್ಲುಗಳು ಇವೆಲ್ಲರೂ ಕೇವಲ ನಾಮದ ಆಧಾರದಿಂದಲೇ ನಮಗ್ ಸಿಗ್ಲಿಕ್ಕೆ ಸಾಧ್ಯದ ಹೊರತಾಗಿ ಉಳಿಕಿದ್ದೆಲ್ಲರೂ ಎದಕ್ ಮಾಡ್ಬೇಕಂದ್ರೆ ನಾಮದೊಳಗೆ ಪ್ರೇಮ ಹುಟ್ಟು ಸಂಬಂಧ, ನಾಮದ ಮಹತ್ವ ತಿಳಿ ಸಂಬಂಧ ಇವನ್ನೆಲ್ಲ ಮಾಡ್ಬೇಕಾಗ್ಯದ। ಈಗ ಸಮರ್ಥರು 200 ಸಮಾಜ ದಾಸಬೋಧ ಬರೆಯುವುದಾಗ್ಲಿ, ಆಮೇಲೆ 205 ಶ್ಲೋಕಗಳು ಮನಾಚ ಶ್ಲೋಕಗಳನ್ನು ಬರೆಯುವುದಾಗ್ಲಿ, ಮತ್ತೆ ಆಗಿ ಹೋದಂತ ಸಂತರು ಸಜ್ಜನರು ಇವರೆಲ್ಲ ಮಾಡಿದ ಅಭಂಗಳ ಒಂದು ಉದ್ದೇಶ ಏನದ ಅಂದ್ರೆ ಭಗವಂತನ ಒಂದ ಮಹಿಮೆ ಇವ್ರಿಗೆ ಗೊತ್ತಾಗ್ಲಿ, ಅವನ ನಾಮದ ಮಹಿಮೆ ಗೊತ್ತಾಗ್ಲಿ, ಆ ನಾಮದೊಳಗೆ ಇವರು ಕಾಲ ಕಳೆದ್ರಂದ್ರ ಇವ್ರು ತಿರುಗಿ ಮತ್ತೆ ಏನಪ್ಪಾ ಅಂದ್ರೆ ಜನನ ಮರಣ ಚಕ್ರದಿಂದ ಬರುವಂತ ಒಂದು ಸ್ಥಿತಿ ಇವ್ರಿಗೆ ಆಗುದಿಲ್ಲ, ಅದರಿಂದ ಪಾರಾಗ್ಬಿಡ್ಲಿ ಅಂತನ್ನುವಂಥದ್ದು ಅಪಾರ ಕಳಕಳಿ ಸಜ್ಜನರಿಗೆ ಸದ್ಗುರುಗಳಿಗೆ ಇರ್ತದ ಅಂಥೇಳಿ ನಾವು ನೋಡ್ಲಿಕ್ಕಾಗಿ ಈಗಾಗಲೇ ಒಂದು 6-7 ಶ್ಲೋಕಗಳನ್ನು ನೋಡ್ಲಿಕ್ಕಾಗಿ
ಸಮರ್ಥರು ಈ ಮನಾಚ ಶ್ಲೋಕದಾಗಂತೂ ಎಷ್ಟು ನಾಮಸ್ಮರಣೆ ಮಹತ್ವವನ್ನು ಹೇಳ್ಯಾರ. ನಾಮದ ಬಗ್ಗೆ ಎಷ್ಟೊಂದು ಅವರಿಗೆ ಎಲ್ಲರೂ ನಾಮಸ್ಮರಣೆ ಮಾಡ್ಲಿ ಅನ್ನೋ ಕಳಕಳಿ ಯಾಕದ ಅಂದ್ರ ಮಹಾತ್ಮರಿಗೆ ಗೊತ್ತದ ನಾಮಸ್ಮರಣೆಯಿಂದ ಆಂತರಿಕ ಪ್ರಯಾಣ ನಮ್ಮದು ಶುರು ಆಗ್ತದ. ಉಳ್ಕಿದ್ರಿಂದ ಬಾಹ್ಯ ಪ್ರಯಾಣದೊಳಗ ನಾನೊಬ್ಬ ಚಲೋ ಕೀರ್ತನಕಾರ ಇರ್ಬೋದು, ಅಥವಾ ಚಲೋ ಪ್ರವಚನ ಹೇಳ್ತಿರ್ಬೋದು, ಬಹಳಷ್ಟ ಏನಪ್ಪಾ ಅಂದ್ರೆ ಜನರ ಒಂದ ಮೆಚ್ಚುಗೆಗೆ ಪಾತ್ರರಾಗಿರ್ಬೋದು, ಅಥವಾ ತೀರ್ಥ ಯಾತ್ರೆಗಳನ್ನು ಮಾಡಿರ್ಬೋದು, ಮತ್ತೇನೇನೋ ಸತ್ಕಾರ್ಯಗಳಲ್ಲಿ ನಾವು ಸವಿಸಿದ್ರು ಸಹಿತ ಸಮಯ ಸವಿಸಿದ್ರು ಸಹಿತ ಆ ಸಮಯ ನಮಗ್ ಸದ್ಗತಿಯನ್ನ ಎಷ್ಟ್ರ ಮಟ್ಟಿಗೆ ಕೊಡ್ತದ ಅಂದ್ರ ನೀ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಆ ಸಮಯದ ಸಾರ್ಥಕತೆಯಿಂದ ನಾಮಸ್ಮರಣೆ ಒಳಗೆ ಪ್ರೇಮ್ ಹುಟ್ಲಿಕ್ಕೆ ಸಾಧ್ಯದ. ಇರ್ಲಿಕ್ಕಂದ್ರ ನಾಮದ ಮೇಲೆ ಪ್ರೇಮ್ ಹುಟ್ಟು ಸಂಬಂಧ ಇವತ್ತು ತೀರ್ಥಯಾತ್ರೆಗಳನ್ನ ಯಾಕೆ ಮಾಡೋದು? ನಾವು ತಿಳ್ಕೊಂಡೇವ್ ನೋಡಿ ಬರುದು ಅದು ಒಂದ್ ರೀತಿ ಪಿಕ್ನಿಕ್ ಪಾಯಿಂಟ್ ಅಂತ ನಾವು ತಿಳ್ಕೊಳ್ತೇವ್. ನಾವು ಹಂಗಲ್ಲದು. ತೀರ್ಥ ಕ್ಷೇತ್ರಗಳು ಯಾತ್ರೆಗಳು ಯಾಕೆ ಮಾಡ್ತಾರಂದ್ರ ಭಕ್ತರು ಅಲ್ಲಿಯ ಒಂದು ಭಕ್ತರನ್ನ ನೋಡ್ಬೇಕಾಗ್ಯದ. ನಾವು ಅಲ್ಲೇ ಭಗವಂತನಿಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಂತ ಎಷ್ಟೋ ಅಸಂಖ್ಯ ಭಕ್ತರನ್ನ ನಾವು ನೋಡ್ಲಿಕ್ಕೆ ಸಾಧ್ಯದ ಅಲ್ಲಿ. ಇವತ್ತಿನ ದಿವಸ ನಾಳಿನ ಆಷಾಢ ವಾರಿ ಬರ್ತದ ಪಂಢರಪುರದೊಳಗ, ಏಕಾದಶಿ ವಾರಿ ಈಗಿನಿಂದ ನೋಡ್ಬೇಕು. ನಮ್ಮಂತರು ಇಲ್ಲಂತರು ಬಿಜಾಪುರ ಪಂಢರಪುರಕ್ಕೆ ಸಮೀಪ ಎಷ್ಟು ವಾರಿ ಏನ್ ಸಂತರು ಏನ್ ಕುಡಿಯುದು, ಅವ್ರು ಕುಡಿಯುದು ನೋಡ್ಬೇಕಾಗ್ತದ್ರ ಆಳಂದಿಯಿಂದ ಏನ್ ಪಂಢರಪುರ ವಾರಿ ಹೋಗ್ತದ, ಆ ವಾರಿ ಒಳಗಿರುವಂತ ಪ್ರತಿಯೊಬ್ಬರ ಮುಖದೊಳಗಿರುವಂತ ಆನಂದ ನಮಗ ಅಂತ ಆನಂದ ಸಿಗಬೇಕಾದ್ರೆ ಜನ್ಮಗಳು ಹೋಗ್ಬೇಕು ಅಂತ ಅನಿಸ್ತದ. ಅಷ್ಟ ಅವ್ರ ಮುಖದ ಮೇಲೆ ಆನಂದ. ನಮ್ಮ ಮುಖದ ಮೇಲೆ ಯಾಕೆ ಆನಂದ ಇಲ್ಲ ಅಂತಂದ್ರ ನಮ್ಮ ಇಂದ್ರಿಯಗಳನ್ನ ಮನಸ್ಸನ್ನ ಇವನ್ನೆಲ್ಲನೂ ಭಗವಂತನ ಸೇವೆಗಾಗಿ ತೊಡಗಿಸಿದಾಗ ಮಾತ್ರ ಆ ಆನಂದ ಪ್ರಾಪ್ತ ಆಗ್ತದೆ ಅಂತಾರ ಅವರು. ಬರೇ ನಾವು 4 ಮಾತು ಹೇಳಿದ್ರಿಂದ ಆಗುದಿಲ್ಲ, 4 ಮಾತು ಕೇಳಿದ್ರಿಂದ ಆಗುದಿಲ್ಲ. ಈ ಇಂದ್ರಿಯಗಳು ಹೆಂಗವ ಅಂದ್ರೆ ಇವು ಪ್ರತಿಯೊಂದು ಒಂದೊಂದನ್ನ ಅಪೇಕ್ಷೆ ಮಾಡ್ತಿರ್ತಾವ. ಮನಸ್ಸ ಆ ಇಂದ್ರಿಯಗಳ ತನ್ನ ಆದಿಂದಾಗಿ ಇಟ್ಟುಕೊಂಡ ಇಂದ್ರಿಯ ಸುಖವನ್ನ, ಇಂದ್ರಿಯಗಳಿಂದ ಭೋಗಿಸುವಂತ ಸುಖವನ್ನ ಮನಸ್ಸ ಈ ಒಂದು ಕೆಲಸ ಮಾಡ್ತಿರ್ತದ. ಮತ್ ಇವೆಲ್ಲ ಇಂದ್ರಿಯಗಳಿಗಿರುವಂತ ಈ ಒಂದು ವ್ಯಸನ ಅನ್ನೋದಲ್ಲ, ಇದು ಹೋಗ್ಬೇಕಾಗಿತ್ತು ಅಂದ್ರ ಕಾಯ ವಾಚ ಮನೆ ಝಾಲಾ ವಿಷ್ಣುದಾಸ. ತುಕಬ್ಬರಾಯರಂತಾರ ಕಾಯ ವಾಚ ಮನೆ ಅಂದ್ರೆ ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ಝಾಲಾ ವಿಷ್ಣುದಾಸ ಭಗವಂತನ ದಾಸ್ಯತ್ವವನ್ನು ಯಾರು ಮಾಡ್ತಾರಲ್ಲ ಅವರ ಸ್ಥಿತಿ ಹೆಂಗಿರ್ತದ ಅಂದ್ರ ಅಂತ ಒಂದು ಸಮಾಧಾನ ಅನ್ನುವಂಥದ್ದು ಅವ್ರಿಗೆ ಪ್ರಾಪ್ತ ಆಗ್ತದ. ಅಂತ ಭಕ್ತರನ್ನು ನಾವು ಜಗತ್ನಾಗ ನಾವು ನೋಡಿದ್ರೆ ಸಿಗ್ತದ. ಅದು ಇರ್ಲಿಕ್ಕಂದ್ರ ನಾವೇ ಶ್ರೇಷ್ಠ ಭಕ್ತರು ಅನ್ನುವಂಥದ್ದು ನಮ್ ತಲೆಯಂದು ಹೋಗುವುದಿಲ್ಲ. ಅದಕ್ಕ ಸಮರ್ಥರಿಗೆ ಇದೆಲ್ಲ ಗೊತ್ತದ. ಈ ಜನರ ಈ ಹೆಂಗದಪ್ಪ ಈ ಮನುಷ್ಯನ ಜೀವನ, ಇವ್ ಪ್ರಪಂಚದೊಳಗೆ ಎಷ್ಟು ಹೊಕ್ಕೊಂಡಿರ್ತಾನ, ಇವನ್ ಹೊರಗ್ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ನಾಮಸ್ಮರಣೆ ಸರಳ ಮಾಡಿ ಕೊಟ್ರು ಸಹಿತ ನಾವು ನಾಮಸ್ಮರಣೆ ಬಿಟ್ಟು ಉಳುಕಿದ್ದೆಲ್ಲ ಮಾಡ್ತೇವ್. ಉಳುಕಿದ್ದೆಲ್ಲ ಬೇಕಾದ್ ಮಾಡ್ಲಿಕ್ಕೆ ತಯಾರಿದ್ದೇವ್. ಖರೆ ನಾಮಸ್ಮರಣೆ ಆ ಭಗವಂತ ಸದ್ಗುರುನಾಥ ಸಾಕ್ಷಾತ್ಕಾರ ಮಾಡಿಕೊಂಡಂತ ನಾಮ ಮಂತ್ರವನ್ನ ತನ್ನ ಸ್ವರೂಪವನ್ನೇ ನಮ್ಮ ಶ್ವಾಸದಾಗ ಇಟ್ಟರು ಸಹಿತ ಆ ನಾಮದ ಬಗ್ಗೆ ನಮಗೆ ಇನ್ನ ಪ್ರೇಮ ಹುಟ್ಟುವಲ್ತು, ಅಥವಾ ಇನ್ನ ನಾವ್ ಅದನ್ನ ಮಾಡ್ಲಿಕ್ಕೆ ಆಲಸ್ತನ ಮಾಡ್ತಿದ್ದೇವಂದ್ರ ಏತೇ ಜೇಣಿ ಆಳಸಕೇಲ ತೋ ಸರ್ವಸ್ವೇ ಬುಡಾಲ. ಇಲ್ಲಿ ಯಾರ ಆಲಸ್ತನ ಮಾಡ್ತಾರಲ್ಲ ಅವ್ರು ತಮ್ಮನ್ನ ತಾವು ಮುಳುಗಿಸ್ಕೊಂಡು ಬಿಡ್ತಾರಂತ. ಮತ್ತೊಬ್ಬರಿಗೆ ಏನಾಗುದಿಲ್ಲ. ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ನಾನು ಧ್ಯಾನ ಮಾಡೋದ್ರಿಂದ ಮತ್ತೊಬ್ಬ ಉದ್ಧಾರ ಆಗುದಿಲ್ಲ, ಅಥವಾ ಮತ್ತೊಬ್ಬರು ಯಾರು ನಾಮಸ್ಮರಣೆ ಬಹಳ ಮಾಡ್ಯಾರ ನಾವು ಉದ್ಧಾರ ಆಗುದಿಲ್ಲ. ನನ್ನ ಉದ್ಧಾರ ಆಗ್ಬೇಕಾಗಿತ್ತು, ನನಗೆ ಈ ಗರ್ಭವಾಸ ದುಃಖದಿಂದ ಹೊರಗೆ ಬರ್ಬೇಕಾಗಿತ್ತು, ಆ ಚಕ್ರದಿಂದನೇ ನಾವು ಹೊರಗೆ ಬಂದು ಮುಕ್ತಿ ಸುಖ ಬೇಕಾಗಿತ್ತು ಅಂದ್ರೆ ನಾನೇ ಮಾಡ್ಬೇಕು. ಅದನ್ನ ಹೆಂಗನೆ ಮಾಡ್ರಿ ಅನ್ನುವಂಥದ್ದು ಸಮರ್ಥರ ಕಳಕಳಿ. ಸಮರ್ಥ ಏನಂತಾರೆ, ನೀವ್ ಹಿಂಗೆ ಮಾಡಂತಿಲ್ಲ. ನಾಮಸ್ಮರಣೆ ಹೆಂಗಂದ್ರೆ ಅದೊಂದು ಕಲಸಕ್ರಿ ಇದ್ದಂಗ. ಭಗವಂತನ ನಾಮ ಅಂದ್ರೆ ಕಲಸಕ್ರಿ ಇದ್ದಂಗ. ಕಲಸಕ್ರಿ ಹೆಂಗ್ ಬೇಕಾದಂಗ ತಿನ್ನಲ್ಲ ನೀನು. ಸೀದಾನು ತಿನ್ನ, ವಂಕ್ ಮಾಡ್ಕೊಂಡ್ ತಿನ್ನ, ಹಿಂಗ ತಿನ್ನ. ಹೆಂಗ್ ತಿಂದ್ರು ಹೆಂಗ್ ರುಚಿ ಅದಲ್ಲ ಹಂಗ ನಾಮಸ್ಮರಣೆ ಅನ್ನುವಂಥದ್ದು ಭಗವಂತನ ನಾಮ ಹೆಂಗದ ಅಂದ್ರೆ ನೀ ಹೆಂಗರೆ ಮಾಡು. ಅದ್ರಾಗ ಮನಸ್ಸಿದ್ದರೆ ಮಾಡು, ಮನಸ್ಸು ಇರ್ಲಿಲ್ಲ ಅಂದ್ರೆ ಮಾಡು. ಅದ್ರ ಮಾತು ನಿನಗೆ ತಿಳಿದರೆ ಮಾಡು, ತಿಳಿಲಾರ್ದರೆ ಮಾಡು. ನೀನು ನಿನ್ನಂತಲ್ಲ ದೋಷ ಇಟ್ಟುಕೊಂಡರೆ ಮಾಡು, ಪೂರ್ಣ ಪವಿತ್ರ ಆಗಿರೆ ಮಾಡು. ಒಟ್ಟಿನ ಮೇಲೆ ಅದನ್ನು ಮಾಡು ಅಂತ ನಾಮಸ್ಮರಣೆ ಮಾಡು. ಅದು ಹೆಂಗದ ಅಂದ್ರ ನಿನ್ನಂತಲ್ಲಿ ಏನು ಕೊರತೆ ಅದ ಅದನ್ನ ತುಂಬಿ ಕೊಡ್ತದ. ನಿನ್ನಂತಲ್ಲಿ ಏನ
ಇರಬಾರ್ದಂತ ಅನ್ನೋದದ ಅದನ್ನ ತೆಗೆದು ಹಾಕ್ತದ. ಇದು ನಾಮಸ್ಮರಣೆ ಮಾಡ್ತಂತಾರು. ನಾಮಸ್ಮರಣೆ ನಾವೆಲ್ಲರೂ ಪವಿತ್ರ ಆದ್ಮೇಲೆ ನಾಮಸ್ಮರಣೆ ಮಾಡ್ತೇವೆ ಅಂತ ಹಿಂಗೇನು ಅನ್ನುವಂಗಿಲ್ಲ. ನೀವು ನಾಮಸ್ಮರಣೆ ಮಾಡ್ರಿ, ಆ ನಾಮ ನಿಮ್ಮನ್ನು ಪವಿತ್ರ ಮಾಡ್ತದೆ. ಅಂದ್ರ ಅದೊಂದು ಇಂಥ ಒಂದು ಅದ್ರಾಗ ಒಂದ್ ಸಾಮರ್ಥ್ಯ ಅದ ಅಂದ್ರೆ ಯಾವ್ದು ಕೆಟ್ಟದ ಅಂತ ತೆಗೆದು ಹೋಗೋದು ಬಿಡ್ತದ, ಯಾವ್ದು ಚಲೋ ಅದ ಅದನ್ನ ಅಂತಂದು ನಮ್ಮ ಮನದಲ್ಲಿ ತುಂಬುತ್ತದೆ. ಈ ಕೆಲಸ ನಾಮಸ್ಮರಣೆ ಮಾಡ್ತದ. ಅದಕ್ಕ ಇವತ್ತಿನ ಒಂದು ಈ ಶ್ಲೋಕದಾಗ ಈಗಾಗಲೇ 5-6-7 ಶ್ಲೋಕದಾಗ ನಾಮಸ್ಮರಣೆ ಮಹತ್ವನೇ ಹೇಳ್ಯಾರ. ಇವತ್ತಿನ ಈ ಶ್ಲೋಕ ಅಂದ್ರೆ ಏನು, ಮರಾಠಿ ಶ್ಲೋಕದ 95 ಮತ್ತು 96 ಈ 2 ಶ್ಲೋಕಗಳ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಈ ಶ್ಲೋಕನ ಹೇಳುವ ಉದ್ದೇಶನೇ ಸಮರ್ಥಿತವಾಗ್ಯದ. ಹೆಂಗರೆ ಯಾಕಾಗಲ್ಲಕ್ಕೆ ನೀನು ಮಾಡು, ಒಟ್ಟ ನಾಮಸ್ಮರಣೆ ಮಾಡು. ನೀನು ಏನಪ್ಪಾ ನಮ್ಮಂತಲ್ಲಿ ಎಷ್ಟು ಹೊಲಸು ಗುಣಗಳವರಿ ಹಂಗ್ ಮಾಡು, ನೀವು ಹೊಲಸು ಗುಣಗಳು ಇದ್ರು ಸಹಿತ ಮಾಡು. ಆ ಗುಣಗಳನ್ನು ಇದು ಮಾಡಿ ನಿನ್ನನ್ನು ಸ್ವಚ್ಛ ಮಾಡುವಂತ ಕೆಲಸ ನಾಮನೇ ಮಾಡ್ತಂತ. ಅದಕ್ಕ ಇವತ್ತಿನ ದಿವಸ ಇವನ್ ನೋಡಿದ ಕೂಡಲೇ ಅನಿಸ್ತದ ನಮಗೆ, ಇವ್ 2 ಶ್ಲೋಕಗಳು ನೋಡಿದ ಕೂಡಲೇ ಅನಿಸ್ಬಿಡ್ತದ. 2 ಶ್ಲೋಕ ಒಂದಕ್ಕೊಂದು ಹಂಗ ಒಂದ್ ರೀತಿ ಇದನ್ನೇ ಅವು. ಈಗ ನೋಡ್ರಿ, ಈ 95ನೇ ಒಂದು ಓವಿ ಶ್ಲೋಕದೊಳಗೆ ಏನ್ ಹೇಳ್ತಾರಂದ್ರ, ಸರಿ ಅಜಾಮೇಳ ಪಾಪಿ ವದೇ ಪುತ್ರ ಕಾಮೇ ದಯಾ ಮುಕ್ತಿ ನಾರಾಯಣ ಚೇನಿ ನಾಮೇ ಶುಕಾಕಾರಣೆ ಕುಂಟ ನೀರಾಮವಾಣಿ ಮುಖೇ ಬೋಲತಾ ಖ್ಯಾತಿ ಜಾಲಿ ಪುರಾಣಿ ಜಯ ಜಯ ರಘುವೀರ ಸಮರ್ಥ. ಈ ಶ್ಲೋಕದ ಅರ್ಥ ಏನದ ಅಂದ್ರ, ಪಾಪಿಯಾದಂತ ಅಜಾಮೇಳ ಪಾಪಿ ಮನುಷ್ಯ. ಅವ ಮಾಡ್ಲಾರ್ದಂತ ಪಾಪರೇ ಯಾವುದು ಉಳ್ದಿದ್ದಿಲ್ಲ ಅಂದ್ರಲ್ಲ. ಅಜಾಮೇಳ ಪಾಪಿಯಾದಂತ ಅಜಾಮೇಳನು ಮೃತ್ಯು ಭಯದಿಂದ ಮಗನ ಮೇಲಿನ ಮೋಹದಿಂದ ನಾರಾಯಣ ಎಂದು ಕರೆದರು. ಅವೇನೇನು ನಾರಾಯಣನ ಆ ನಾಮದ ಮಹತ್ವ ಅವನ್ ಗೊತ್ತಿಲ್ಲ. ಮಗನ ಹೆಸರು ನಾರಾಯಣ ಇಟ್ಟಿದ್ದ. ಸಣ್ಣ ಆ ಮಗನ ಮೇಲಿನ ಮೋಹದಿಂದ ಮೃತ್ಯು ಭಯದೊಳಗ ನಾರಾಯಣನ್ನು ಒದರಿದ. ಅಷ್ಟರಿಂದಲೇ ಅವನಿಗೆ ಮುಕ್ತಿ ಆಯ್ತಂತ. ಮತ್ತಿನ್ನು ನಾವು ಮತ್ ಪ್ರೀತಿಯಿಂದ ಮಾಡ್ತೇವೆ ಅಂದಾಗ ನಮಗ್ ಯಾಕೆ ಆಗುದಿಲ್ಲ? ಅಂತವಾಗ ಆಗ್ಯದ ಅಂತಂದ್ರೆ ನಮಗೂ ಆಗ್ತದ. ಅಷ್ಟರಿಂದಲೇ ಅವನಿಗೆ ಮುಕ್ತಿ ಆಯ್ತು. ವೇಶ್ಯೆಯು ಅಂದ್ರೆ ಪಿಂಗಳ ಗಿಳಿಯ ಸಲುವಾಗಿ ನುಡಿದ ನಾಮಸ್ಮರಣೆಯಿಂದ ಅವಳು ಪುರಾಣ ಪ್ರಸಿದ್ಧಳಾದಳು ಅಂತ. ಈ 2 ಉದಾಹರಣೆ ಇವರಿಬ್ರು ಹೆಂಗಿದ್ದಾರಂದ್ರ, ಇಬ್ರು ಸಂಪೂರ್ಣ ನೀತಿಯನ್ನು ಬಿಟ್ಟವರೇ ಇದ್ದಾರೆ. ಇವರು ಯಾರು? ಅಜಾಮೇಳ ಆತು, ಪಿಂಗಳ ಆತು. ಇವ್ರಿಬ್ಬರ ಪರಿಸ್ಥಿತಿ ಹೆಂಗದ ಅಂದ್ರ, ಇವ್ರಿಗೆ ನೀತಿ ಧರ್ಮ ಎಲ್ಲದರಿಂದ ಚ್ಯುತಿಯಾಗಿ ಬಿಟ್ಟಾರ. ಇವ್ರು ಮಾಡ್ಲಾರ್ದಂತ ಪಾಪ ಕಾರ್ಯಗಳೇ ಇಲ್ಲ. ಎಲ್ಲಾ ರೀತಿ ಮಾನಸಿಕವಾಗಿ ಶಾರೀರಿಕವಾಗಿ ಇವರು ಪಾಪಿಷ್ಟ್ರೇ ಇದ್ದಾರೆ. ಆದ್ರೂ ಸಹಿತ ಇವ್ರು ಮುಕ್ತರಾದ್ ನೋಡ್ರಿ. ಇವ್ರು ಮುಕ್ತರಾದ್ರು ಅಂದ್ರ ಆ ನಾಮದ ಮಹಿಮೆ ಹೆಂಗಿರ್ಬೇಕು ವಿಚಾರ ಮಾಡ್ರಿ. ಅದನ್ನ ಮುಂದೆ ವಿಚಾರ ಮಾಡೋಣ. ಇನ್ನ 96ನೇ ಶ್ಲೋಕ ಇದ್ರಾಗ ಏನ್ ಹೇಳ್ತಾರ ಅವರು, ಭಕ್ತ ಪ್ರಹ್ಲಾದ ದೈತ್ಯ ಕೂಡಿ ಜಪೆ ರಾಮ ನಾಮಾವಳಿ ನಿತ್ಯ ಕಾಳಿ ಪಿತಾ ಪಾಪ ರೂಪೀತಯಾ ದೇಖವೇನಾ ಜನಿ ದೈತ್ಯತೋ ನಾಮ ಮುಖೇ ಮಣೇನಾ ಶ್ರೀರಾಮ್. ಇದು ಏನಂತಾರಂದ್ರ ಸಮರ್ಥರು, ಮಹಾಭಕ್ತ ಪ್ರಹ್ಲಾದ ಮಹಾಭಕ್ತ ಏನ್ರಿ. ಆ ಮಹಾಭಕ್ತನಾದಂತ ಪ್ರಹ್ಲಾದ ದೈತ್ಯ ಕುಲದಲ್ಲಿ ಹುಟ್ಟಿದ್ದರು. ಅವನು ಹುಟ್ಟಿದ್ದೇನು ದೈತ್ಯರ ಕುಲ, ರಾಕ್ಷಸರ ಕುಲ. ನಿತ್ಯ ಭಗವಂತನ ನಾಮ ಜಪ ಮಾಡುತ್ತಿದ್ದನು. ಪಾಪರೂಪಿಯಾದ ಅವನ ತಂದೆಗೆ ಅಂದ್ರೆ ಹಿರಣ್ಯಕಶಿಪಿಗೆ ಅದು ಸಹನವಾಗುತ್ತಿರಲಿಲ್ಲ. ಆ ದೈತ್ಯನು ಎಂದೂ ಮುಖದಿಂದ ನಾಮ ನುಡಿಯಲಿಲ್ಲ. ಇದು ಏನಪ್ಪಾ ಅಂದ್ರೆ ಈ ಶ್ಲೋಕದ ಅರ್ಥ ಅಂದ್ರೆ ಏನು, ಇವರಿಬ್ರು ಹೆಂಗಿದ್ದಾರಂದ್ರ, ಇವ್ರ ಮೊದಲಿನ ಶ್ಲೋಕದೊಳಗೆ ಇಬ್ರು ಪೂರ್ಣ ನೀತಿಯನ್ನು ಬಿಟ್ಟವರು, ಪೂರ್ಣ ಅಧರ್ಮದಿಂದ ನಡೆದವರು, ಪಾಪಿಷ್ಟ್ರು. ಮತ್ತೆ ಇಲ್ಲಿ ಈ 96ನೇ ಶ್ಲೋಕನಾಗ ಹೆಂಗಿದ್ದಾರಂದ್ರ ಪ್ರಹ್ಲಾದ ಮಹಾಭಕ್ತಿದ್ದಾನ. ಅಂದ್ರೇನು, ಭಗವಂತನ ನಾಮವನ್ನು ಅತ್ಯಂತ ಪ್ರೀತಿಯಿಂದ ನಾಮಸ್ಮರಣೆ ಮಾಡವಿದ್ದಾನ. ಮತ್ತ ಅವನು ಅಂತೂ ಉದ್ಧಾರ ಆದೇ ಅದ. ಇವ್ರು ಉದ್ಧಾರ ಆಗಿದ್ದು ಬಹಳ ಮಜಾ ಅದ. ಏನಪ್ಪಾ ಅಂದ್ರೆ ಬಹಳ ಮಜಾ ಅಂದ್ರೇನು, ಆಶ್ಚರ್ಯ ಅದ. ಭಗವಂತನ ಒಂದು ಮಹಿಮೆ ಹೆಂಗಿರಬೇಕು. ಎಂಥವ್ರನ್ನಾದ್ರೂ ಸಹಿತ ನಾನು ಪಾವನ ಮಾಡ್ತೀನಿ. ಪತಿತ ಪಾವನ ಅಂತ ಅವನ ಹೆಸರ.
ಭಗವಂತನ ಹೆಸರ, ಸದ್ಗುರುನಾಥನ ಹೆಸರೇನು? ಪತಿತ ಪಾವನ. ಅಂದ್ರ ಪತಿತರನ್ನ ಪಾವನ ಮಾಡುವುದು ಅವನ ಒಂದ ಗುಣನೇ ಅಂತಾರರು. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ. ಜಗತ್ತಿನ ಜೀವಿಗಳು ಅವರು ಏನಪ್ಪಾ ಅಂದ್ರ ಒಳ್ಳೆಯವರೇ ಇರ್ಲಿ ಕೆಟ್ಟರಿರ್ಲಿ ಎಲ್ಲರನ್ನೂ ಉದ್ಧಾರ ಮಾಡ್ಬೇಕು ಅನ್ನುವಂಥದ್ದು ಅವರು. ಉದ್ಧರಾಯ ಜನ ಮಹಾದೋಷ ಅವತಾರ ತುಮ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷ. ಇವ್ರಿಬ್ರ ಕಥೆ ನಾವು ನೋಡ್ಲಿಕ್ಕಾಗಿ ನೋಡ್ರಿ, ಇದರಿಂದ ನಮಗ್ ಏನಂತ ಗೊತ್ತಾಗ್ತಂದ್ರ, ಯಾವ ರೀತಿಯಿಂದ ನಾಮಸ್ಮರಿಸಿದರೂ ಅದು ತನ್ನ ದಿವ್ಯಕಾರ ಮಾಡಿಯೇ ಬಿಡುತ್ತದೆ. ನೀ ಹಂಗರೆ ನಾಮಸ್ಮರಣೆ ಮಾಡು. ಆ ನಾಮಸ್ಮರಣೆ ಮಾಡೋದ್ರಿಂದ ಆ ನಾಮ ತನ್ನ ಕೆಲಸ ಮಾಡೇ ಬಿಡುತ್ತದಂತದು. ಏನ್ರಿ? ಅಜಾಮೇಳ ಮತ್ತು ಪಿಂಗಳೆ ಎಂಬ ವೇಶ್ಯೆಯು ನೈತಿಕವಾಗಿ ಭ್ರಷ್ಟರಾದವರು. ಇವರಿಬ್ರು ಏನದ? ನೈತಿಕವಾಗಿ ಭ್ರಷ್ಟರಾದವರು. ನಾಮದ ಬಲದಿಂದ ಅವರ ಜೀವನ ಧನ್ಯವಾಯಿತು. ಆದ್ರೆ ಅವ್ರ ಜೀವನ ಭ್ರಷ್ಟರಾಗಿದ್ರು ಸಹಿತ ಧನ್ಯ ಎದರಿಂದ ಆತು ಅಂದ್ರ ಭಗವಂತನ ನಾಮದಿಂದ ಅವರು ಧನ್ಯವಾಯಿತು. ನಾವು ನಮ್ಮ ಹಿಂದಿನ ಪಾಪತಾಪಗಳನ್ನು ನೆನೆದು ದುರ್ಬಲರಾಗದೆ ರಾಮನಾಮವೇ ಧನ್ಯತೆಗೆ ದಾರಿ ಎಂದು ವಿಶ್ವಾಸದಿಂದ ಸ್ಮರಿಸಿ ಸಾರ್ಥಕತೆ ಪಡೆಯೋಣ ಅಂತ ಹೇಳಿ ನಮಗೆ ಇದರಿಂದ ತಿಳಿತದೆ. ಏನಪ್ಪಾ ಅಂದ್ರ ಅವರಷ್ಟು ಪಾಪ ಅಂತೂ ನಾವು ಮಾಡಿಲ್ಲ. ನಾವಾಗ್ಲಿ ಯಾರೇ ಆಗ್ಲಿ ಸರ್ವಸಾಧಾರಣ ನಾವು ವಿಚಾರ ಮಾಡ್ಲಿಕ್ಕಾಗಿ ಅಜಾಮೇಳ ಮತ್ತು ಪಿಂಗಳ ಇವ್ರು ಮಾಡುವಷ್ಟು ಪಾಪ ಅಂತೂ ನಮ್ಮಿಂದ ಆಗಿಲ್ಲ. ಮತ್ತ ಅಂದಾಗ ಸುಮ್ಮನೆ ಸಣ್ಣ ಪುಟ್ಟ ತಪ್ಪುಗಳು, ದೋಷಗಳು, ಪಾಪಗಳು ನಮ್ಮಿಂದನೂ ಆಗಿರ್ತಾವ. ಪಾಪ ಹೆಂಗದ ಅಂದ್ರ ಪ್ರತಿ ಒಂದು ಕ್ಷಣದೊಳಗು ನಾವು ನಮ್ಮ ಮನಸ್ಸು ಹೆಂಗ್ ವಿಚಾರ ಮಾಡ್ತದ, ನಮ್ಮ ಕೂಟಸ್ಥ ಭಾವ ಹೆಂಗ್ ವಿಚಾರ ಮಾಡ್ತದ, ಅದ್ರ ಮೇಲೆ ಪಾಪ ಪುಣ್ಯಗಳ ಲೆಕ್ಕಪತ್ರ ಆಗ್ತಂತಾರ ಅವ್ರು. ಮ್ಯಾಲ ಬೇಕಾದಷ್ಟು ನಾವು ಚಲೋ ಇದ್ರು ಸಹಿತ ಒಳಗ ಮನಸ್ಸು ಕೆಟ್ಟ ವಿಚಾರ ಮಾಡ್ತಿತ್ತಂದ್ರ ಪಾಪಿಗಳೇ ನಾವು. ಏನ್ ಬೇಕಾದಷ್ಟು ಮ್ಯಾಲ ನಾವ್ ಏನಪ್ಪಾ ಸಂತೃಗತೆ ಇರ್ಲಿ, ಭಕ್ತೃಗತೆ ಇರ್ಲಿ, ಅಥವಾ ಸತ್ಕಾರ್ಯಗಳು ಭಾಗವಹಿಸ್ಲಿಕ್ಕರೆ ಮನಸ್ಸಿನಾಗ ಅಂದ್ರ ಕೂಟಸ್ಥ ಭಾವ ಅಂತಾರ. ಕೂಟಸ್ಥ ಭಾವ ಅಂದ್ರ ಅತ್ಯಂತ ಹೃದಯದ ಮೂಲೆಯೊಳಗ, ಹೃದಯದ ಒಂದ ನೆಲೆ ಒಳಗ ಏನದಲ್ಲ ಸ್ವಲ್ಪ ನಮ್ಮಂತಲೇ ಸುಮಾರು ವಿಚಾರಗಳು ಬಂದು ಹೋದು ಅಂದ್ರು ಸಹಿತ ನಾವು ಪಾಪಿಗಳೇ. ಅಂದಾಗ ಪಾಪ ಯಾರಿಂದನೂ ಆಗುದಿಲ್ಲ ಅಂತ ಅನ್ಬೇಡ್ರಿ, ಪಾಪ ಹಾಗೇ ಆಗ್ತದ. ಭಕ್ತರಿಂದನೂ ಕೆಲವೊಮ್ಮೆ ಆಗ್ತದ. ಆದ್ರ ಅವ್ರ ಭಕ್ತರು ಹೆಂಗ್ ಮಾಡ್ತಾರಂದ್ರ ಪಾಪ ಪುಣ್ಯ ಇವೆರಡನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ತಾರ. ಏನ್ರಿ? ಅವರು ಪಾಪಕ್ಕಾಗೆ ಪಾಪ ಮಾಡಿದ್ನಿ ಅಂತೇಳಿ ತಾಪನೂ ಮಾಡ್ಕೋದಲ್ಲ, ಪುಣ್ಯ ಮಾಡಿದ್ನಿ ಅಂತೇಳಿ ಇಷ್ಟು ಪುಣ್ಯ ಮಾಡಿದ್ನಿ ಅಂತ ಲೆಕ್ಕನೂ ಹಾಕೋದಲ್ಲ. ಇದು ಒಂದು ನಿಜವಾದ ಭಕ್ತರ ಒಂದು ವಿಶೇಷತ. ಅದಕ್ಕೆ ಜ್ಞಾನೇಶ್ವರ ಮೌಳಿಯವ್ರು ಅಂತಾರ, ನಾಹಿ ಪಾಪಾಚಿ ಪುಣ್ಯಾಚಿ ಮೋಜಣಿ ಅಂತ. ಭಕ್ತರ ಹೆಂಗಂದ್ರ ನಾವು ಪುಣ್ಯದ ಲೆಕ್ಕನೂ ಹಾಕುದಿಲ್ಲ, ನಮ್ಮಿಂದ ಆಯ್ತು ಪುಣ್ಯದ ಲೆಕ್ಕನೂ ಹಾಕುದಿಲ್ಲ. ನಾಹಿ ಪಾಪಾಚಿ ಟೋಚಣಿ, ನಮ್ಮಿಂದ ಪಾಪ ಆತು ಅಂತ ಹೇಳಿ ನಾವು ಅದನ್ನ ತಾಪನೂ ಮಾಡ್ಕೋದಿಲ್ಲ. ಯಾಕಂದ್ರ ನಾವು ಸರ್ವಸ್ವನು ಸದ್ಗುರುಗಳಿಗೆ ಅರ್ಪಣಾ ಮಾಡಿದ ಮೇಲೆ ನಮ್ಮಿಂದ ಏನ್ ಮಾಡಿಸ್ಬೇಕು ಮಾಡಿಸ್ಬಾರ್ದು ಅವನ ಧರ್ಮದ ಅದು. ನಾವು ಅವಾಗ ಶರಣ ಆದ್ಮೇಲೆ ನಾವು ಮಾಡುದು ಏನು ಉಳಿತದ? ನಾವು ಪಾಪರೆ ಮಾಡುದು ಪುಣ್ಯ ಮಾಡುದು ನಮ್ ಕೈಯಾಗಿ ಇಲ್ಲೇ ಇಲ್ಲ. ಇಷ್ಟು ತಯಾರಿ ಸದ್ಗುರುಗಳ ಶಿಷ್ಯ ಆಗ್ಬೇಕಂತಾರ. ಸದ್ಗುರುಗಳ ಶಿಷ್ಯ ಹೆಂಗ ಅಂದ್ರ ನಾ ಏನು ಮಾಡವನೆಲ್ಲ ನನ್ನಂತಲ್ಲಿ ಏನೋ ಕರ್ತೃತ್ವವನ್ನ ಕಳ್ಕೊಂಡು ಬಿಡ್ಬೇಕು ಒಟ್ಟ. ಏನ್ರಿ? ಸಂಪೂರ್ಣ ಏನಪ್ಪಾ ಅಂದ್ರ ಅವ ಸ್ವತಂತ್ರತೆಯನ್ನ ಕಳ್ಕೊಂಡಿದ್ದ ಅಂದ್ರ ಅವ ಭಕ್ತ. ನಾನು ಮಾಡ್ಲಿಕ್ಕತ್ತೀನಿ, ಸರಿ ಓದಿದ್ನೆ, ಇಷ್ಟು ಕೂತ್ ಧ್ಯಾನ ಮಾಡ್ತೀನಿ. ಏನ್ ಧ್ಯಾನ ಮಾಡೋರು ನಾವಲ್ಲ, ಪುಸ್ತಕ ಓದೋರು ನಾವಲ್ಲ, ಪ್ರವಚನ ಮಾಡೋರು ನಾವಲ್ಲ, ಕೀರ್ತನ ಮಾಡೋರು ನಾವಲ್ಲ, ಇವೆಲ್ಲನೂ ನಾವಲ್ಲ. ನಮ್ಮ ಒಳಗ್ ಕೂತ್ಕೊಂಡ ಅದನ್ನೆಲ್ಲ ಇಂಥ ಒಂದು ಕಾರ್ಯಗಳನ್ನ ಏನ್ ಮಾಡಿಸ್ಲಿಕ್ಕತ್ತಲ್ಲ, ಜಗತ್ತಿನ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ಕಲ್ಯಾಣಕ್ಕಾಗಿ ಸದ್ಗುರುಗಳೇ ಇದನ್ನ ಮಾಡಿಸ್ಲಿಕ್ಕತ್ತಾರ ಅಂತ ತಿಳ್ಕೊಂಡ ನಾವು ಹೊರಗಿದ್ದು ಬಿಡ್ಬೇಕಂತಾರ ಅವ್ರು. ನೀವು ಒಳಗ್ ಸಿಕ್ಕೊಂಡು ಕೂಡ್ಬಾರ್ದಂತಾರವ್ರು. ಅದಕ್ಕ ಸಮರ್ಥರು ಒಂದ್ ಕಡೆ ಅಂತಾರ, ಉಪಾಧಿ ಸೋಡುನೇ. ಎಲ್ಲ ಉಪಾಧಿ ಮಾಡ, ಹಾಡ ಹಾಡು, ಹೇಳು, ಸಮುದಾಯ ಕಟ್ಟು, ಅಥವಾ ಭಜನೆ ಮಾಡು, ನಾಮಸ್ಮರಣೆ ಮಾಡು, ಏನೇನೋ ಮಾಡು. ಆದ್ರ ಆ ಮಾಡಿದ್ನಿ ಅನ್ನುವಂತ ಅದ್ರ ಒಳಗ್ ನೀ ಸಿಗ್ಬೇಡ. ಉಪಾಧಿ ಸೋಡುನೇ, ಇದನ್ನೆಲ್ಲ ಮಾಡಬೇಕು. ಮುಂದಿನ ಪೀಳಿಗೆ, ಮುಂದಿನ ಜಗತ್ತಿನ ಜೀವಿಗಳು
ಉದ್ಧಾರ ಆಗ್ಲಿಕ್ಕೆ ಇವನ್ನೆಲ್ಲ ಮಾಡ್ಬೇಕು, ಸತ್ಸಂಗಗಳನ್ನ ಮಾಡ್ಬೇಕು, ಸತ್ ವಿಚಾರಗಳ ಚಿಂತನೆ ಮಾಡ್ಬೇಕು, ಸಮುದಾಯವನ್ನು ಕಟ್ಟಬೇಕು, ಜನರನ್ನ ಭಕ್ತಿ ಮಾರ್ಗಕ್ಕೆ ಹಚ್ಬೇಕು ಅನ್ನುವಂತ ತವಕ್ಕಿರ್ಬೇಕು. ಇವೆಲ್ಲ ಇರ್ಲಿ, ಆದ್ರ ಇದನ್ನ ನಾ ಮಾಡಿದ್ನಿ ಅಂತೇಳಿ ಒಳಸಿಕೊಂಡು ಕೊಡ್ಬೇಡ. ಇದು ಬಹಳ ಸೂಕ್ಷ್ಮ ಅದ. ಯಾಕಂದ್ರ ನಾವು ಏನೇ ಸ್ವಲ್ಪ ಮಾಡಿದ್ರು ಸಹಿತ ಮ್ಯಾಲಿ ನಾವು ವೈರಾಗ್ಯ ಪ್ರಕಟ ಮಾಡ್ಬೋದು, ಖರೆ ಒಳಗಿಂದೊಳಗೆ ನಾವು ಅದ್ರೊಳಗೆ ಸಿಕ್ಕೊಂಡಿರ್ತೀವಿ. ಅದಕ್ಕೆ ಅವ್ರಂದ್ರು ಉಪಾಧಿ ಸೋಡುನೇ ಮಾಡ್ರಿ, ಎಲ್ಲರೂ ಮಾಡ್ರಿ. ಸದ್ಗುರುಗಳು ಏನ್ ಹೇಳ್ಯಾರಲ್ಲ ಅವನ್ನೆಲ್ಲ ಭಕ್ತಿ ಕಾರ್ಯಕ್ಕಾಗಿ ನಿಮ್ಮನ್ನು ನೀವು ತೊಡಸ್ಕೋರಿ, ಆದ್ರೆ ನೀವು ಅದ್ರೊಳಗ ಸಿಗಬ್ಯಾಡ್ರಿ ಅಂತಾರ. ಹೆಂಗಂದ್ರ ಈಗ ಕುಂಬಾರೋಳ ಅಂತಾರ, ಕುಂಬಾರೋಳ ಕೆಸರಾಗೆ ಇದ್ರು ಮೈ ಕೆಸರು ಹಚ್ಕೋದಿಲ್ಲ. ಹಂಗ ನೀವು ಸಂಸಾರನಾಗೂ ಇರ್ರಿ, ಏನ್ ಸಂಸಾರ ಮಾಡ್ರಿ, ಅಧ್ಯಾತ್ಮನು ಮಾಡ್ರಿ, ಏನೇ ಮಾಡ್ರಿ, ಮಾಡಿದ್ರು ಸಹಿತ ನೀವು ಅದ್ರೊಳಗ್ ಸಿಕ್ಕೊಳಿಕ್ ಹೋಗ್ಬೇಡ್ರಿ. ನೀವು ಮತ್ತ ಮಾಡ್ಲಾರ್ದಂಗ ಇದ್ದು ಬಿಡ್ರಿ ಅಂತಂತಾರ. ಹಂಗ ಏನಪ್ಪಾ ಅಂದ್ರ ಈ ಒಂದು ತಯಾರಿ ನಮ್ಮಲ್ಲಿ ಬೇಕಾಗ್ತಂತಾರ. ಆದ್ರ ಇದನ್ನ ನೋಡ್ರಿ, ಯಾಕಂದ್ರ ಭಗವಂತನ ಒಂದು ಇದು ಹೆಂಗದ ಅಂದ್ರ ಇವ್ ನೋಡಿದ ಕೂಡ ಅನಿಸ್ತದ. ಅಜಾಮೇಳ ಮತ್ತು ಯಾರು ಪಿಂಗಳ, ಇವರಿಬ್ರು. ಅಜಾಮೇಳ ನೋಡ್ರಿ, ಅಜಾಮೇಳ ವಾಸ್ತವಿಕವಾಗಿ ಶ್ರೇಷ್ಠ ಒಂದ್ ಏನಪ್ಪಾ ಕುಲದೊಳಗೆ ಹುಟ್ಟಿದಂತ ಬ್ರಾಹ್ಮಣ. ಅಜಾಮೇಳನ ಹಂಗೇನ ಪಾಪಿನ ಹುಟ್ಟಿದ ಕೂಡಲೇ ಪಾಪಿ ಅಲ್ಲವ. ಹುಟ್ಟಿದ ಮೇಲೆ ಚಲೋ ಕುಲದಾಗೆ ಹುಟ್ಟಿದ್ದ, ವೇದಾಧ್ಯಯನಗಳನ್ನ ಮಾಡಿದ್ದ, ಶಾಸ್ತ್ರಗಳ ಅಭ್ಯಾಸ ಮಾಡಿದ್ದ, ಎಲ್ಲಾ ಧರ್ಮದಿಂದ ನಡೀತಿದ್ದ. ಯಜ್ಞದಿ ಅಂದ್ರೇನು ಶ್ರೇಷ್ಠ ಒಂದು ಗುಣಗಳಿಂದ ಸಂಪನ್ನನಾದಂತಹ ವ್ಯಕ್ತಿ ಅವ. ಏನ್ರಿ ಅಜಾಮೇಳ. ನಾವೀಗ ಅಜಾಮೇಳ ಪಾಪಿ ಅಂದ್ಕೂಡ ಅವ್ನ ಪಾಪಿ ಒಳಗೆ ನಿಂದ್ರಿಸಬಾರ್ದ. ಅವ ಅದಕ್ಕಿಂತ ಪಾಪ ಮಾಡೋಕ್ಕಿಂತ ಮೊದಲು ಹೆಂಗಿದ್ದ ಅಂತಂದ್ರ ಬಹಳಷ್ಟು ಧರ್ಮವಂತ, ವೇದಾಧ್ಯಯನಗಳನ್ನ ಮಾಡಿದಂತಹ ಬ್ರಾಹ್ಮಣವ. ಆದ್ರ ಒಮ್ಮೆ ಏನಾಗ್ತದ, ಎಲ್ಲೇ ಹೊಂಟಾಗ ಅಡವಿಯೊಳಗ ಒಬ್ಬ ಮನುಷ್ಯ, ವೇಶ್ಯ ಮತ್ತು ಒಬ್ಬ ಮನುಷ್ಯ, ಇವ್ರಿಬ್ಬರ ಇದು ಏನಪ್ಪಾ ಅಂದ್ರ ಇವ್ರು ಒಂದು ಪ್ರೇಮ ಮಾಡೋದು ಆ ಒಂದು ಸ್ಥಿತಿಯನ್ನು ನೋಡಿ ಏನಾಗ್ಬಿಡ್ತಂದ್ರ ಮನಸ್ಸು ವಿಕಾರ ಆಗ್ಬಿಡ್ತೇವೆ. ಏನ್ರಿ ಆ ವಿಕಾರ ಆಗಿದ್ದಕ್ಕೆ ಏನಾಗ್ತದ, ಬರೇ ಅದೇ ತಲೆಯಾಗೆ ಕಟ್ಲಿಕ್ಕೆ ಶುರು ಮಾಡ್ತಾನ. ಮುಂದೆ ಅದೇ ತಲೆ ಕಟ್ಲಿಕ್ಕೆ ಆಗಿ ಅವಾಗ ಹೆಂಗ ಆಗಿಬಿಡ್ತ ಅಂದ್ರ ಆ ವೇಶ್ಯ ಜೋಡಿ ನಾನೇ ಆ ವೇಶ್ಯೆ ನನ್ನವಳಾಗಬೇಕು ಅನ್ನುವಂತ ತಲೆಯಾಗಿ ಸೇರ್ಕೊಂಡು ಕೂತ್ ಬಿಡ್ತಾವ. ಏನ್ರಿ ಆ ಒಂದು ನೋಡಿದ ಕ್ಷಣ, ಅದಕ್ಕೆ ಇವು ಘಟಾರ್ ಇದ್ದಂಗ ಅಂತಾರ ಕಣ್ಣ. ಏನ್ರಿ ಇವನ್ ಹೆಂಗ್ ಬಳಸಬೇಕು ಅನ್ನೋಂತ ವಿವೇಕ ಇದ್ರ ಮಾತ್ರ ಇವನ್ ತೆಗಿಬೇಕು. ಇರ್ಲಿಕ್ಕಂದ್ರ ಈ ಕಣ್ಣುಗಳನ್ನೇ ಎಲ್ಲಾನು ಕೆಡಿಸಿ ಬಿಡ್ತಾವ. ಏನ್ರಿ ಈ ದೃಷ್ಟಿ ಹೆಂಗಿರ್ಬೇಕಂದ್ರ ತುಕಾಮಣೆ ಇಹ ಲೋಕಿಚ ವ್ಯವಹಾರ ನಕಾಡೋಳೆ ದುರೇ ಬರು ನೀರಾವ. ತುಕಾರಾಮ್ ಮಹಾರಾಜರ್ ಅಂತಾರ, ನೀನು ಕಣ್ಣು ತುಂಬ ಈ ವ್ಯವಹಾರ, ಈ ಸಂಸಾರ ಇದನ್ನ ತುಂಬಿಕೊಂಡು ಕೂಡ್ಬೇಡ. ಕಣ್ಣು ತುಂಬ ನೀ ತುಂಬ್ಕೋಬೇಕಾಗಿದ್ದ ಭಗವಂತನ ಸ್ವರೂಪ, ಆ ಸದ್ಗುರುನಾಥನ ಸ್ವರೂಪ ನೀ ತುಂಬ್ಕೋಬೇಕಾಗ್ಯದ. ಅದನ್ನ ನೋಡಂತಾರ. ಈ ನೋಡೋದ್ರಾಗ ಏನಾಗ್ಬಿಡ್ತ ಅಂದ್ರ ಒಂದು ಕ್ಷಣದೊಳಗ ನಮ್ಮ ಮನಸ್ಸನ್ನು ವಿಚಲಿತ ಮಾಡಿಬಿಡ್ತದ. ಹಂಗ ಅಜಾಮೇಳ ವಿಚಲಿತ ಆಗ್ಬಿಟ್ಟ. ಏನ್ ವಿಚಲಿತ ಆದ್ಮೇಲೆ ಒಂದು ವಿಷಯದ ಬಗ್ಗೆ ಮನುಷ್ಯ ಅತೀ ಗಾಢವಾಗಿ ಅದ್ರೊಳಗ ಮುಳುಗಲಿಕ್ಕತ್ತ ಅಂತಂದ್ರ ಅವನಿಂದ ಅದು ಬಿಟ್ಟು ಮತ್ತೊಂದೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂಗಾಗಿ ಅವ ಏನ್ ಮಾಡಿಬಿಟ್ಟ, ವೇದಾಧ್ಯಯನ ಬಿಟ್ಟ, ಧರ್ಮದಿಂದ ನಡೆದು ಬಿಟ್ಟ, ಸಂಧ್ಯಾ ವಂದನ ಬಿಟ್ಟ, ಮೊದಲು ಏನೇನು ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದ ಅವನ್ನೆಲ್ಲಾನು ಬಿಟ್ಟವ. ಅವ ಒಟ್ಟ ಏನರೇ ಮಾಡಿ ಆ ಒಂದ ವೇಶ್ಯ ಏನಿದ್ದಲ್ಲ, ಆ ಹೆಣ್ಮಗಳಿದ್ದಲ್ಲ, ಆ ಹೆಣ್ಮಗಳು ನನ್ನವಳಾಗಬೇಕು, ನಾನು ಆಕಿನ ಯಾವಾಗಲೂ ಬಿಟ್ಟಿರಬಾರದು. ಹಿಂಗೆಲ್ಲ ಇಲ್ಲಿದ್ದ ಕನಸು ಕಂಡು ಬಿಟ್ಟವ. ಆ ಕನಸು ಕಂಡದ್ದಕ್ಕೆ ಏನಾಗಿಬಿಡ್ತು ಅಂದ್ರ ಇವನ್ನೆಲ್ಲಾ ಬಿಟ್ಟ. ಹೆಂಡ್ತಿದ್ಲು, ಮಕ್ಕಳಿದ್ದು, ಅವಗೇನೇನೇನೇ ಏನೋ ಲಗ್ನ ಸಹಿತ ಆಗಿತ್ತ ಒಂದು. ಆದ್ರೂ ಸಹಿತ ಇಷ್ಟು ಕೆಟ್ಟ ಮಾಡಿಬಿಡ್ತಲ್ಲ ಅವನ್ನ. ಅದು ಆ ಒಂದು ದೃಶ್ಯ ಇಷ್ಟು ಅವನು ವಿಚಲಿತ ಮಾಡಿಬಿಡ್ತು. ಎಲ್ಲನೂ ಮಾಡ್ತು ಬಿಟ್ಟೆ. ಹೆಂಡತಿನೂ ಮಾಡ್ತಾ, ಮನೆ ಪ್ರಪಂಚ ತಂದಿ ತಾಯಿ ಮಾಡುವಂತ ಧರ್ಮ ಕಾರ್ಯಗಳಾಗ್ಲಿ, ವೇದಾಧ್ಯಯನಗಳಾಗ್ಲಿ, ನಾಮಸ್ಮರಣೆ ಆಗ್ಲಿ ಎಲ್ಲಾ ಬಿಟ್ಟ. ಪೂರ್ಣ ಏನದ ಅಂದ್ರ ಆ ವೇಶ್ಯನಂತಲ್ಲಿ ಹೋಗಿ ಆಕಿ ಮನ್ಯಾಗೆ ಇರ್ಲಿಕ್ಕೆ ಶುರು ಮಾಡಿಬಿಟ್ಟ. ಮತ್ತಿನ್ನೇನದ, ಇನ್ ಎಲ್ಲಾ ಮಾಡಬಾರದೆಲ್ಲ ಏನ್ ಅದನ್ನ ಬಿಟ್ಟು ಮತ್ತೊಂದೇನ ಅಕ್ಕಿ ತೃಪ್ತಿ ಪಡಿಸೋ ಸಂಬಂಧ, ಅಕ್ಕಿ ಇಚ್ಛೆಗಳನ್ನು ಪೂರ್ತಿ ಮಾಡೋ ಸಂಬಂಧ
ಕೈಯಾಗ ರೊಕ್ಕ ಇರ್ತಿಲ್ಲ, ಕೆಟ್ಟ ಕೆಟ್ಟ ಕೆಲಸ ಮಾಡಿ ರೊಕ್ಕ ಗಳಿಸ್ಲಿಕ್ಕತ್ತ. ಏನ್ರಿ ಆಕಿ ಹೆಂಗಿರ್ತ ಅಂದ್ರ, ಈಗ ನೋಡ್ರಿ ಬಹಳ ನಾವ್ ಹೆಂಡ್ರ ಮೋದಾಗಿದ್ದೇವ್ ಅಂದ್ರ ಆ ಅದನ್ನ ಪೂರಟ ಮಾಡೋ ಸಂಬಂಧ ಏನ್ರಿ ಮಾಡ್ತಾರ. ಇವತ್ತಿನ ದಿವಸ ಪ್ರಾಮಾಣಿಕತನ ಯಾಕೆ ಕಡಿಮೆ ಆಗ್ಯದ ಅಂದ್ರ, ಅಪೇಕ್ಷೆಗಳು ಮನೆಯೊಳಗೆ ಬಹಳ ಹೆಚ್ಚಾದ ಕೂಡಲೇ ಅದನ್ನ ಪೂರಟ ಮಾಡ್ಲಿಕ್ಕೆ ದುಡ್ಡು ಸಾಲಾರ್ದಕ್ಕಾಗಿ ಅದನ್ನ ಏನಪ್ಪಾ ಅಂದ್ರ ಒಂದ ಒಂದು ಪ್ರಾಮಾಣಿಕತನ ಬಿಟ್ಟ ದುಡ್ಡು ಗಳಿಸ್ತಾರ. ಅದ ಏನ್ ಮಾಡ್ತದ, ಪ್ರಾಮಾಣಿಕ ಅರ್ಲಾರ್ದಂತ ಒಂದು ದುಡ್ಡು ಏನದ, ಸಂಪತ್ತು ಏನದ, ಅದು ನಮ್ಮನ್ನು ಸರ್ವನಾಶ ಮಾಡ್ತಿರ್ತದ. ಇದನ್ನ ಈ ಅಧ್ಯಾತ್ಮದಾಗ ಇದ್ದವ್ರು ವಿಚಾರ ಮಾಡ್ಕೊಂಡ ಅದರಿಂದ ದೂರ ಇರ್ಬೇಕು. ನಮಗ್ ಏನ್ ಪ್ರಾಪ್ತಿ ಅದ ಇದ್ದದ್ರಾಗ ತೃಪ್ತಿಯಿಂದ, ನಮ್ಮ ಒಂದು ನಮ್ಮ ಭಾಗ್ಯದೊಳಗೆ ಏನದ ಪ್ರಾರಬ್ಧ ಅನುಸಾರವಾಗಿ ಅದ್ರಾಗ ತೃಪ್ತಿ ಇರ್ಬೇಕು. ಆದ್ರ ಅಕಿ ಒಂದ್ ಮನಸ್ಸು ತೃಪ್ತಿ ಮಾಡೋ ಸಂಬಂಧ ಇವು ಕೆಟ್ಟ ಕಾರ್ಯಗಳ ಮಾಡ್ಲಿಕ್ಕತ್ತ. ಎಷ್ಟ್ ಕೆಟ್ಟ ಕಾರ್ಯ ಅಂದ್ರ ಅವ್ ಮಾಡ್ಲಾರ್ದಂತ ಕೆಟ್ಟ ಕಾರ್ಯ ಅಂತ ಪಾಪಿ ಅವ. ಅಂತದ್ರಾಗ 8 ಮಕ್ಕಳ ಅದು ಅಕ್ಕಿ ಅಂತಲೇ ವೇಷ್ಯ ಅಂತಲೇ ಇದ್ದ. ಅಲ್ಲೇ ಅಕ್ಕಿನೇ ಹೆಂಡತಿ ಅಂದ್ಕೊತ ಇದ್ ಬಿಟ್ಟವ. ಇವ್ರನ್ನೆಲ್ಲ ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಟ 8 ಮಕ್ಕಳದು. ಅವಾಗ ಏನಾಗ್ತದ, ಇವ ಹೊರಗೆ ಎಲ್ಲೇ ಹೋದಾಗ ಒಂದು ಸಂತರ ಮ್ಯಾಳ ಬರ್ತದಲ್ಲಿ ದಿಂಡಿ. ಈಗ ಹೆಂಗ್ ಪಂಡ್ರಪುರಕ್ಕೆ ಹೋಗ್ತಿರ್ತಾರಲ್ಲ ಹಂಗ ಸಂತರ ಮ್ಯಾಳ ಬರ್ತಿರ್ತದ. ಆಕೆನೆ ಪಾಶ್ಚಾತ್ತಾಪ ಹೊಂದಿರ್ತಾಳ ವೇಷ್ಯ, ಇದೆಲ್ಲ ನನ್ನ ಜೀವನದಾಗ ಇಂಥದೆಲ್ಲ ಆತಲ್ಲ ಅಂತೇಳಿ. ಆದ್ರೂ ಸಹಿತ ಬಂದಾಗ ಅವ್ರದೆಲ್ಲ ಸೇವಾ ಅದೇನು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ ಕೂಡಲೇ ಸಂತ್ರ ಏನಂತಾರ, ನಿನ್ನ ಗಂಡ ಯಾಕಿಲ್ವಾ ಅಂತ ಕೇಳ್ತಾರ. ಎಲ್ಲಿದ್ದಾನ ಗಂಡ ಅಂದ್ಕೂಡ್ಲೆ, ಇಲ್ಲ ಅವ್ರು ಹಿಂಗಾಗ್ಯಾರ ಅಂದ್ಕೂಡ್ಲೆ ಅವಾಗ ನಿನ್ನ ಕಡಿ ಮಗನ ಹೆಸರು ನಾರಾಯಣ ಅಂತಿಡು ಅಂತ ಹೇಳ್ತಾರ. ಕಡಿ ಹುಡುಗನ ಹೆಸರ ನಾರಾಯಣ ಅಂತಿಡು ಅಂದ್ಕೂಡ್ಲೆ ಆಕೆ ಕಡಿ ಹುಡುಗನ ಹೆಸರು ನಾರಾಯಣ ಅಂತ ಇಡ್ತಾಳಂತಕಿ. ಆ ನಾರಾಯಣ ಹಿಂಗೇ ಆಯುಷ್ಯ ಹೋಗ್ಬಿಡ್ತದ. 80 ವರ್ಷದವ ಆಗ್ತಾನ. 80 ವರ್ಷ ಅಜಾಮೇಳಿಗೆ 80 ವರ್ಷ ಶರೀರ ಎಲ್ಲ ಕೃಷ ಆಗಿಬಿಡ್ತದ. ಯಮದೂತ್ರ ಕರಿಲಿಕ್ ಬರ್ತಾರ. ಹಂಗ ಅನಿಸ್ತದ ಅವಾಗ. ಈಗ ನೋಡ್ರಿ ಸಾಯು ಹೊತ್ನ್ಯಾಗ ಅದ ಸಂಕೇತಗಳು ಕೊಡ್ತಿರ್ತಾರ ನೋಡ್ರಿ. ಕೆಲವೊಬ್ರು ಸಾಯು ಹೊತ್ನ್ಯಾಗ ನೋಡ್ಬೇಕು, ಅಲ್ಲಿ ಬಂದಾರ ನೋಡಲ್ಲಿ ಯಮದೂತ್ರ ಬಂದಾರ, ಕರ್ರಿ ಕ್ವಾಡದ ಮೇಲೆ ಕೂತ್ ಬಂದಾರ, ಹಿಂಗೆ ಅಂತಿರ್ತಾರ. ಕೆಲವೊಬ್ರು ಅಂತಿರ್ತಾರ ಅವ್ರು ಬಂದಾರ, ಈ ದೇವ್ರು ಬಂದಾರ, ಹಂಗೂ ಅಂತಿರ್ತಾರ. ಆದ್ರೆ ಇನ್ನ ಸತ್ತಿರೋದಿಲ್ಲ ಅವ್ರು. ಆದ್ರ ಆ ದೃಶ್ಯಗಳು ಅವ್ರಿಗೆ ಬರ್ತಿರ್ತಾವ. ಹಂಗ ಯಮದೂತರು ಬಂದಾರ, ಅವ್ರು ಕಟ್ಟ ಅಕ್ರಾಳ ವಿಕ್ರಾಳ ಅವ್ರು ಇದು ಇರ್ತಾರೆ. ಯಮದೂತರು ನೋಡಿದವ್ರಿಗೆ ಗೊತ್ತಂದ ಅವ್ರು ಹೆಂಗಿರ್ತಾರ ಆ ಭಯಕ್ಕ ಅಂಜಿ ಬಿಡ್ತಾರ. ಅವ್ರು ಎಳಿಲಿಕ್ ಶುರು ಮಾಡ್ತಾರ ಪಾಶ್ ಕುತ್ತಿಗೆ ಹಾಕಿ. ಅವಾಗ ಗಾಬರಿಯಾಗಿ ಅವ ಅಲ್ಲೇ ದೂರಿಂದ ಹುಡುಗ ಆಡ್ಲಿಕ್ಕತ್ತಿರ್ತದ, ನಾರಾಯಣ ನಾರಾಯಣ ಬಾರೋ ಅಂತ ಹೇಳಿ ಹಂಗೇನೋ ಒದರ್ತಾನ. ಏನ್ರಿ ಅಷ್ಟ ನಾರಾಯಣ ಅಂತ ಒದರಿದಕ್ಕ ದೇವದೂತರು ಬಂದು ನಿಂತು ಬಿಡ್ತಾರ. ಅವ್ರು ಎಲ್ಲಿ ಭಗವಂತನ ನಾಮ ಉಚ್ಚಾರ ಆಗ್ತದ ಅಂತ್ಯಕಾಲದೊಳಗ ಅಲ್ಲಿ ದೇವದೂತರು ಬಂದೇ ಬಿಡ್ತಾರ. ದೇವದೂತರು ಬಂದ್ ಬಿಡ್ತಾರ. ಯಮದೂತರು ಎಳಿತಿರ್ತಾರ. ದೇವದೂತರ ಎಳಿತಕ್ಕದ್ದಲ್ಲ ಅಂತಾರ. ಇವ್ ಮಾಡ್ಲಾರ್ದ ಪಾಪನೇ ಇಲ್ಲ, ಇವ್ ನಮ್ಮ ಯಮಲೋಕಕ್ಕೆ ಒಯ್ಯುದದ ಅಂತ ಅವ್ರ ಅಂತಾರ. ಹಂಗ ಬರುದಿಲ್ಲ ಅಂದ್ರ ಕೊನೆಸಿದ್ರಾಗ ನಾರಾಯಣ ಅಂದಾನವ. ಅವ ನಾರಾಯಣ ಅಂದಾನ. ಭಗವಂತನ ನಾಮ ಯಾರ ಮುಖದೊಳಗ ಕೊನೆಗೆ ಬರ್ತದಲ್ಲ ಅವ್ರ ನಾವು ಒಯ್ಯುದ್ ನಮ್ದು ಇದನ್ನೇ ಹಂಗದ ಅಂತಂತಾರ. ಭಗವಂತನ ಆಜ್ಞೆ ಹಂಗದ, ಅದಕ್ಕೆ ನೀ ಬಿಟ್ಟು ಹೋಗ ಅಂತೇಳಿ ಅವ್ರ ಜೋಡಿ ವಾದ ಮಾಡ್ತಾರ. ವಾದ ಮಾಡಿದಾಗ ಅವ್ರು ಬಿಟ್ಟು ಹೋಗ್ಬಿಡ್ತಾರ. ಇದನ್ನೆಲ್ಲ ನೋಡ್ತಿರ್ತಾನವ ಯಾರು 80 ವರ್ಷದ ಅಜಾಮೇಳ. ಗಾಬರಿ ಆಗ್ಬಿಡ್ತಾನ. ಅಲ್ಲ ಬರೇ ಒಂದು ನಾಮಸ್ಮರಣೆ, ಅದು ಮಗನ ಅದ್ರ ದೇವರಂತೆ ಮಾಡಿಲ್ಲ ನಾನು, ಮಗನ ಮೇಲೆ ಇದು ಇಟ್ಕೊಂಡು ನಾ ಮಾಡಿದ್ರು ಸಹಿತ ದೇವದೂತರು ಬಂದು ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗ್ಯಾರ ಅಂದ್ರ ನನ್ನ ಜೀವನ ಎಷ್ಟು ಹಾಳು ಮಾಡ್ಕೊಂಡ್ಬಿಟ್ಟು ನಾನು ಅಂತ ಹೇಳಿ ಅತ್ಯಂತ ಪಶ್ಚಾತ್ತಾಪ ಆಗಿಬಿಡ್ತಾವಂಗ. ಪಶ್ಚಾತ್ತಾಪ ಆಗಿ ಅಲ್ಲಿಂದ ಸೀದಾ ಹರಿದ್ವಾರಕ್ಕೆ ಹೋಗ್ತಾನ. ಹರಿದ್ವಾರಕ್ಕೆ ಹೋಗಿ ತನ್ನ ಉಳಿದ ಏನು ಒಂದು ಆಯುಷ್ಯದಲ್ಲ ಆ ಆಯುಷ್ಯದಾಗ ಸಂಪೂರ್ಣ ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡ ಮುಕ್ತಿಯನ್ನು ಹೊಂತಾನ ಅನ್ನುವಂತಹದ್ದು ಈ ಅಜಾಮೇಳನ ಕಥೆ ಅದ. ಏನ್ ಅಂದಾಗ ಅಂಥವ ಏನು ಅದ್ರ ಮಹತ್ವ ಗೊತ್ತಿರ್ಲಾರ್ದ ಮಗನ ಒಂದಿದ್ರಿಂದ ಅಂದ್ರು ಸಹಿತ ಒಂದೇ ನಾಮಸ್ಮರಣೆ ಮಾಡಿದ್ರ ಭಗವಂತ ಅವ್ ಸದ್ಗತಿ ಕೊಡ್ಲಿಕ್ಕೆ ತಯಾರಾದ, ದೇವದೂತರನ್ನ ಕಳಿಸಿದ ಅಂತಂದಾಗ ಎಷ್ಟು ನಾಮದ ಮಹಿಮೆ ಇರ್ಲಿಕ್ಕಿಲ್ಲ ಅಂತ ವಿಚಾರ ಮಾಡಿದ್ವಿ. ಏನ್ರಿ ಇದನ್ನೆಲ್ಲ ಯಾಕೆ ಸಮರ್ಥರು ಹೇಳಿಕತ್ತಾರ ನಮಗೆ ಈ ವನಾಚ ಶ್ಲೋಕದಿಂದ ಅಂದ್ರ
ಅಷ್ಟು ಪಾಪಿಗಳೇನ್ ನಾವೇನಲ್ಲ, ಅಷ್ಟು ಪಾಪಿಗಳಲ್ಲ ಅಜಾಮೇಳ್ ಅಂತವ್ರು. ಆದ್ರ ನೀವ್ ಯಾಕೆ ಮಾಡಬಾರ್ದಪ್ಪ ಅಂತಾರ. ಹೆಂಗಾರೆ ಮಾಡ್ರಿ, ನೀವು ಕುತ್ಕೊಂಡರೆ ಮಾಡ್ರಿ, ಮಲ್ಕೊಂಡರೆ ಮಾಡ್ರಿ, ಅನಸ್ಕೊಂಡರೆ ಮಾಡ್ರಿ, ಟಿವಿ ನೋಡ್ಕೋತಾರೆ ನಾಮಸ್ ಮಾಡಿ, ಏನಾರ ಒಟ್ಟ ಮಾಡ್ರಿ. ಒಟ್ಟ ನಿಮ್ ಮುಖದಾಗ ನಾಮಸ್ಮರಣೆ ಬಂತಂದ್ರ ಆ ಆ ಕೆಲ್ಸನ ಮಾಡೇ ಬಿಡ್ತಂತಾರ ಅವ್ರು. ಇಂದಿಲ್ಲ ನಾಳಿನ ಒಂದೊಂದು ಒಳ್ಳೆ ಹಾದಿ ಕರ್ಕೊಂಡು ಬರುವಂತದ್ದು ನಾಮನೇ ಮಾಡ್ತಾವ. ಮತ್ ಈ ಪಿಂಗಳ ಆದ್ರೂ ಹಿಂಗೆ, ಈಕಿನೂ ಹಿಂಗೆ ತನ್ನ ಸೌಂದರ್ಯ ಇತ್ತು, ಆ ಒಂದ್ ಇದು ಮಾಡ್ಲಿಕ್ಕತ್ತಿದ್ಲಕ್ಕೆ, ಆ ವೇಶ್ಯಾವಾಟಿಕೆ ಮಾಡ್ತಿದ್ಲು. ಬರ್ಬರ್ತ ವಯಸ್ಸಾತು, ಸುಂದರತ ಹೋಗ್ಬಿಡ್ತು. ಆಮೇಲೆ ಯಾರು ಈ ಕಡೆ ಸನೇಕ್ ಬರ್ಲಿಲ್ಲ, ಒತ್ತು ಹೋಗ್ಲಾರ್ದಂಗ ಆತು. ಒಂದು ಗಿಳಿ ಸಾಕಿದ್ಲು, ಗಿಳಿ ಮಾತಾಡ್ಸ್ಬೇಕು, ಗಿಳಿ ಮೇಲೆ ಪ್ರೇಮದಿಂದ ಅದಕ್ಕೆ ರಾಮ 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 ಅಂತ ಕಲಿಸ್ಲಿಕ್ಕತ್ಲು. ಅದ್ ಕಲ್ಸೋತ್ನಾಗ ತಾನು ಅಂದ್ಲು, ಅದು ಅನ್ನೋದ್ ನೋಡ್ ಕೇಳಾಕಿ ಸಂತೋಷ ಪಡಾಕಿ. ಹಿಂಗ ಟೈಮ್ ಪಾಸ್ ಸಂಬಂಧ ಆ ಗಿಳಿಗೆ ರಾಮನಾಮ ಕಲಿಸ್ಕೊತ ಹೋದ್ಲು. ಕೊನೆಗೆ ಈಕಿಗೆ ಅಂತ್ಯಕಾಲ ಬಂದಾಗ ಗಿಳಿ ಒದರ್ಲಿಕ್ಕತ್ತದ, ಈಕಿ ಬಿಟ್ಟು ಹೋಗ್ತಾಳ ಅಂತೇಳಿ ರಾಮ್ 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 ಅಂತ ಅದು ಒದರ್ಲಿಕ್ಕತ್ತಾಗ ಈಕಿನೂ ಅದ್ರ ಜೊತೆ ಅಲ್ಲಿಗ್ ಶುರು ಮಾಡಿದ್ಲು ಅಂತೇಳಿ ಉದ್ಧಾರ ಆದ್ಲು ಅಂತೇಳಿ ಪಿಂಗಳನ ಕತ್ತಿ ಅದ. ಅಂದ್ರ ಇವೆರಡು ಕತ್ತಿಗಳು ಹೆಂಗವ ಅಂದ್ರ ನಾವ್ ಯಾಕೆ ಮಾಡಬಾರ್ದು ಹೇಳ್ರಿ, ಯಾಕೆ ಮಾಡಬಾರ್ದು ನಾಮಸ್ಮರಣೆ? ಅಂಥವ್ರು ಮಾಡೇ ಉದ್ಧಾರ ಆದ್ರ ನಮ್ಮಂತವ್ರು ಯಾಕೆ ಉದ್ಧಾರ ಆಗುದಿಲ್ಲ? ಸದ್ಗುರುಗಳು ನಮ್ ಮನಿ ತನಕ ಬಂದಾರ. ಸದ್ಗುರುಗಳು ನಾವ್ ಇದ್ದಲ್ಲಿಗೆ ಬಂದು ಉಪದೇಶ ಕೊಟ್ಟ ತಲೆ ಮೇಲೆ ಕೈ ಇಟ್ಟು ಮಾಡಪ್ಪ ಅಂತೇಳಿ ಹೇಳ್ಯಾರ. ಯಾರಿಗೂ ನೀ ಕೊಡ್ಲಾರ್ದಂತ ಪ್ರೇಮವನ್ನು, ಯಾರಿಂದಲೂ ಸಿಗಲಾರ್ದಂತ ಪ್ರೇಮ ನಮ್ಮ ಸದ್ಗುರುಗಳಿಂದ ಸಿಕ್ಕದು. ಯಾಕೆ ಪ್ರೇಮ ಮಾಡ್ಯಾರ ಅಂದ್ರ ಇವನು ಉದ್ಧಾರ ಮಾಡ್ಬೇಕಂತೇಳಿ ನಮ್ಮ ಮನಿ ತನಕ ಬಂದ್ರಿಲ್ಲೋ. ಮತ್ತಂದಾಗ ಗುರುನಾಥ ಭಗವಂತನೇ ಮನಿ ತನಕ ಬಂದ ನಮಗ್ ಈ ಮಾರ್ಗ ತೋರಿಸಿದಾಗ ನಾವು ಮಾಡ್ಲಿಲ್ಲ ಅಂತೇಳಿ ಅದಕ್ಕೆ ಆಲಸ್ತನ ಮಾಡಿದೇವ್ ಅಂದ್ರ ನಮ್ಮಂತ ಅಜ್ಞಾನಿಗಳೇ ಯಾರು ಅಲ್ಲ. ಹಂಗೆ ವಿಚಾರ ಮಾಡಿದ್ರ ಏನು ವಿಚಾರಗಳಲ್ಲ. ಮತ್ತಿನ್ನ ನಾಮಸ್ಮರಣೆ ಮಾಡ್ತೇವಲ್ರಿ ಅಂದ್ರ ಬರೇ ನಾಮಸ್ಮರಣೆ ಮಾಡುದೇ ಬೇರೆ, ನಾಮಸ್ಮರಣೆ ಮಾಡಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ ತಿಳ್ಕೊಂಡು ಮಾಡುದು ಬೇರೆ ಏನ್ರಿ. ಸುಮ್ ನಾವು ಮಾಡ್ತೇವ ಅಂತೇಳಿ ಎಷ್ಟೋ ಮಂದಿ ಕೈಯಾಗ ಮಾಲಿ ಹಿಡಿದಿರ್ತಾರ, ಏನೇನೋ ಮಾತಾಡ್ಕೋತ ಎಲ್ಲಾ ಇದು ಮಾಡ್ಕೋತ ಮಾಡ್ತಿರ್ತಾರ. ಮಾಡಬಾರ್ದಂತ ಏನಲ್ಲ, ಅವೆಲ್ಲ ಮಾಡಬೇಕು. ಹೆಂಗ್ ಮಾಡಿದ್ರು ಕೆಲಸ ಅಂತೂ ಕೊಟ್ಟೆ ಕೊಡ್ತದ. ಮತ್ ತಿಳಿಲಾರ್ದ ಮಾಡಿದ್ರೆ ಕೆಲಸ ಕೊಡ್ತದ, ಪಾಪ ಮಾಡಿದ್ರೆ ಕೆಲಸ ಕೊಡ್ತದ. ಅಂದ್ರ ನಾವ್ ಏನು ಮಾಡ್ಲಾರ್ದ ತಿಳಿದು ಮಾಡಿದ್ವಿ ಅಂದ್ರೆ ಎಷ್ಟ್ ನಮಗದ ಲಾಭ ಕೊಡ್ತಿರ್ಬೇಕು. ಹಿಂಗೆಲ್ಲಾ ತಿಳ್ಕೊಂಡ ನಾವ್ ಈ ಶ್ಲೋಕದಿಂದ ನಾವು ನೀವುಗಳೆಲ್ಲ ಏನ್ ಮಾಡೋದ್ರ ಇನ್ ಮುಂದ ಹೆಂಗಾರೆ ಹಾಕಾಗಲ್ಲ. ಕೆಲವೊಬ್ರು ಏನು ಸುಮ್ನೆ ನೆವ ಹೇಳುದಾಗ್ತದ. ಏನ್ರಿ ನಾವೆಲ್ಲ ಕೂಡ್ತೇವ್ ಕರೆ ಮನಸ್ನ ಒಟ್ಟ ನಿಂದಿರುದಿಲ್ರಿ, ಯಾಕಂದ್ರೆ ಓಡ್ತದ, ಅದು ಹೋದ್ರ ಹೋಗಲಕ್ಕಂತಾರ ಅವ್ರು. ಮನ್ ಜಾಯ ತೋ ಜಾಯ್ ಪರ್ ತನ್ ನಹಿ ಜಾಯ ಅಂತ. ಮನಸ್ ಹೋದ್ರೆ ಹೋಗಲ್ಯಾಕ, ಅದೆಲ್ರಿ ಹೋಗಲ್ಯಾಕ. ಅದನ್ನ ತಂದ್ ಹಚ್ಚು ಕೆಲಸ ಮಾಡಂತಾರ ಅವ್ರು. ಸ್ವಲ್ಪ ದಿವಸನಾಗ ಅದೇ ಮನಸ್ಸು ಅಂತದ, ಹೋಗುದು ಬೇಡಪ್ಪ, ಅಲ್ಲೇನ್ ರುಚಿ ಇಲ್ಲ ಇಲ್ಲೇ ರುಚಿ ಅದಂತ ಇಲ್ಲೇ ಕೂಡ್ಲಿಕ್ ಶುರು ಮಾಡ್ತದ. ಆದ್ರೆ ಇವನ್ನೆಲ್ಲ ಪ್ರಯತ್ನ ಪೂರ್ವಕ ಮಾಡ್ಬೇಕು. ಮತ್ ಮೊನ್ನೆ ಯಾಕೆ ಹೋಗ್ತದ ಅಂತಂದ್ರೆ ಎಲ್ಲಿ ಹೋಗ್ತದ ಹಂಗಾರ ನಮ್ಮ ಮನಸ್ಸ? ನಾಮಸ್ಮರಣೆ ಕೂತಾಗ ಎಲ್ಲಿ ಹೋಗ್ತದ? ಯಾವ್ದು ನಮಗ್ ಬೇಕಂತೇಳಿ ನಾವು ಇಂದ್ರಿಯ ಸುಖಕ್ಕಾಗಿ ಯಾವ್ದು ಬೇಕಂದೇವಲ್ಲ ಅದು ಬೇಕನ್ನೋ ಸಂಬಂಧ ಆ ಕಡೆ ಹೋಗಿರ್ತದೆ ಇಷ್ಟೇ. ಅದು ನೀವು ಇದನ್ನ ವಿವೇಕದಿಂದ ವಿಚಾರ ಮಾಡ್ರಿ. ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ನಿತ್ಯ ಯಾವುದು, ಮಿಥ್ಯ ಯಾವುದು, ಯಾವುದರಿಂದ ಸುಖ ಆಗ್ತದ, ಯಾವುದರಿಂದ ದುಃಖ ಆಗ್ತದ, ಇವನ್ನೆಲ್ಲ ವಿಚಾರ ಮಾಡ್ಕೊಂಡು ವಿವೇಕಿಯಿಂದ ಆಗೋದು. ನಾವು ವಿವೇಕರಿಂದ ಆಗೋದು. ಇಷ್ಟೆಲ್ಲ ಮಾಡಿ ನಾವು ಪ್ರಪಂಚದ ಒಂದು ಸುಖಕ್ಕಾಗಿ ಅಥವಾ ಪ್ರಪಂಚ ಚಂದ ಇರ್ಲಿ ಅಂತ ಉದ್ದೇಶ ಇಟ್ಕೊಂಡು ನಾಮಸ್ಮರಣೆ ಮಾಡಿದ್ರೆ ಖರ್ಚಾಗಿ ಹೋಗ್ಬಿಡ್ತಾ ಅದ್ರಾಗ. ಏನ್ರಿ ನಾವೇನ್ ಮಾಡ್ತೇವ? ನಾಮಸ್ಮರಣೆ ಮಾಡ್ತೇವೆ. ಆ ನಾಮಸ್ಮರಣೆ ಇದು ಎಷ್ಟ್ ನಮ್ಮಂತಲ್ಲಿ ಸ್ಟಾಕ್ ಆಗಿರ್ತದ ಅಥವಾ ಅದ್ರದ್ದು ಎಷ್ಟು ಲಾಭ ಬಂದಿರ್ತಲ್ಲ ಅದನ್ನೆಲ್ಲ ನಮಗೆ ಯಾವ್ದ್ರ ಪ್ರಪಂಚದ ವಿಷಯದಾಗ ಖರ್ಚು ಮಾಡಿಬಿಡ್ತೇವೆ. ಮತ್ ಹಿಂಗಾದ್ರೆ ಹಂಗ ಬ್ರಹ್ಮಚೈತನ್ಯ ಮಹಾರಾಜರಂತಲ್ಲಿ ಬಂದಂತ ಅಲ್ರಿ 13 ಕೋಟಿ ನಾಮಸ್ಮರಣೆ ಮಾಡಂತ ಹೇಳಿದ್ರಿ ನೀವು. 13 ಕೋಟಿ ಆಗಿಬಿಟ್ಟವ್ರಿ ಗುರುಗಳ ಕರೆ ನನಗೆ ಏನು ಕಂಡೇ ಇಲ್ಲಲ್ಲ. 13 ಕೋಟಿ ನಾಮಸ್ಮರಣೆ ಮಾಡಿದ್ರೆ ನಿನಗೆ ರಾಮನ್ ದರ್ಶನ ಆಗ್ತಂತ ಹೇಳಿದ್ರು ಅವ್ರು. ಇವ್ ಮಾಡಿದ್ದ 13 ಕೋಟಿ ಲೆಕ್ಕನೂ ಇಟ್ಟಿದ್ದ, ಎಲ್ಲಾ ಮಾಡಿದ್ದ, ಕರೆ ಏನೂ ಆಗಿಲ್ಲಲ್ರಿ ಅಂತ ಹೇಳಿ ಬಂದಂತವ. ಹೌದಪ್ಪ 13 ಕೋಟಿ ಆಗ್ಯಾವ, ಹಂಗಾರ ಅದನ್ನ ಎದಕ್ಕೆ ಖರ್ಚು ಮಾಡಿದಿ ಅಂತ ಕೇಳ್ತಾರೆ. ಮಗಳ ಲಗ್ನ ಸಂಬಂಧ ವರ ಸಿಗ್ಲವಲ್ತು, ಅವಾಗ ಅಷ್ಟಿದು ಮಾಡಿದ್ರಿ. ಹಿಂಗ 108 ವಿಚಾರಗಳಿಗೆ ನಾಮಸ್ಮರಣೆ ಮಾಡಿ ಇದೆಲ್ಲ ಆಗಲ್ಲಂತೆ ಇಚ್ಛಾ ಇಟ್ನ್ರಿ ಅಂದೆ. ಮತ್ತ ಅವಕ್ಕೆಲ್ಲಕ್ಕೂ ನಾಮಸ್ಮರಣೆ ಖರ್ಚಾಗಿ ಹೋಗ್ಯದಂದ್ರ ಅವ್ರು. ನೀವು 13 ಕೋಟಿ ಮಾಡಿದ್ರು ಅವಕ್ಕೆಲ್ಲ ಖರ್ಚಾಗಿ ಹೋಗ್ಯದ. ಅದಕ್ಕ ಏನೂ ಬೇಡಬಾರ್ದು ನಾವು ಸದ್ಗುರುಗಳಂತಲ್ಲಿ, ಏನೂ ಬೇಡಬಾರ್ದು. ಬೇಡಿದ್ರೆ ನಿನ್ನ ದರ್ಶನ ಕೊಡಪ್ಪ ತಂದೆ,
ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡು, ನನಗ್ ಮುದ್ದಿನ ಮೆಟ್ಲಕ್ ಕೊಯ್ಯು, ನನಗೆ ಆನಂದದ ಒಂದು ಸ್ಥಿತಿ ಅನುಭವ ನನಗೆ ನಾಮಸ್ಮರಣೆ ಕೊಡು, ಇಂಥದ್ ಬೇಡ್ಬೇಕು ಹೊರತಾಗಿ ಇವೆಲ್ಲ ಪ್ರಾಪಂಚಿಕ ನಮಗ್ ಪ್ಲಾಟ್ ತಗೋಬೇಕಾಗ್ಯದ, ಮನಿ ಕಟ್ಟಬೇಕಾಗ್ಯದ, ಇವೆಲ್ಲ ಈ ಸಾಧಕನಾದವ ಇನ್ನು ಬೇಡಬಾರ್ದು. ಮುಖ್ಯ ಒಂದು ವಿಷಯ, ಒಂದು ವಿಶೇಷ ಹೇಳ್ಬೇಕಂದ್ರ ಸದ್ಗುರುಗಳಿಗೆ ನಾವು ಬೇಡಬಾರ್ದು. ಯಾಕಂದ್ರೆ ನಾವು ಸದ್ಗುರುಗಳಿಗೆ ಬೇಡ್ತೇವೆ ಅಂದ್ರೆ ಅದ್ ನಾವು ಬೇಡೋದು ಅವ್ರಿಗೆ ಗೊತ್ತಿಲ್ಲ ಅಂತ ಬೇಡ್ತೇವೆ ನಾವು. ಸದ್ಗುರುಗಳು ಅವರು ತ್ರಿಕಾಲ ಜ್ಞಾನಿಗಳು, ನಮ್ಮ ಅಂತಃಕರಣದಾಗ ಏನದ ಅವ್ರಿಗೆ ಗೊತ್ತದ, ಮತ್ ಗೊತ್ತಿದ್ದಾರಂತೇಳಿ ಏನ್ ಬೇಡುದದು? ಸದ್ಗುರುಗಳು ನಗುತ್ತಾರ, ಗೊತ್ತಿದ್ದಲ್ಲಿ ನನಗೆಲ್ಲಾ ಗೊತ್ತದನೋ, ನೀ ಏನ್ ಮತ್ ಹೊಸದ್ ಬೇಡ್ಲಿಕ್ಕತ್ತಿ, ನಿನಗೆ ಅದು ಚಲೋ ಆಗುದಿಲ್ಲ ಅಂತ ಹೇಳಿ ಕೊಟ್ಟಿಲ್ಲ, ನಿನಗ್ ಚಲೋ ಆಗ್ಬೇಕಾಗಿತ್ತು, ನೀನು ಮುಂದ್ ಮತ್ ಹೋಗ್ಬೇಕಾಗಿತ್ತು ಅನ್ನೋ ಕೊಡತ್ತಿದ್ ನಾನು, ನನಗೆಲ್ಲಾ ಗೊತ್ತದ ಏನ್ ಕೊಡ್ಬೇಕು ಏನ್ ಕೊಡಬಾರದು, ಅದಕ್ಕೆ ಸುಮ್ಮನೆ ಮಾಡಿ ನಾಮಸ್ಮರಣೆ ಅಂತ ಹೇಳ್ತಾರ. ಇದು ನಾವು ಇವ್ ಎರಡು ಕತ್ತಿ, ಇದರಿಂದ ನಾವೇನ್ ತಿಳ್ಕೊಬೇಕು, ನಾವ್ ಹೆಂಗ ಮಾಡಿದ್ರು ಸಹಿತ ನಾಮದ ಒಂದು ತನ್ನ ಕಾರ್ಯ ಮಾಡ್ತದ, ನಮ್ಮನ್ನ ಸದ್ಗತಿ ಕಡೆ ಒಯ್ತದ ಅಂತೇಳಿ ಯಾರು ತಿಳ್ಕೊಬೇಕು. ಇನ್ನ 96ನೇ ಶ್ಲೋಕನಾಗ ಏನಂತಾರ, ಮಹಾಭಕ್ತ ಪ್ರಹ್ಲಾದ ಆ ದೈತ್ಯ ಕೂಡಿ ಜಪೇ ರಾಮನಾಮಾವಳಿ ನಿತ್ಯ ಕಾಳಿ ಪಿತಾಪಾಪ ರೂಪಿ ತಯಾ ದೇಖವೇನ ಜನಿ ದೈತ್ಯತೋ ನಾವು ಮುಖೇ ಮಡೇನ ಅಂತ. ಇದು ಒಂದು ವಿಶೇಷ. ಅವರಿಬ್ಬರು ವಿರುದ್ಧ ಇದು ಏನ್, ಮಹಾಭಕ್ತ ಪ್ರಹ್ಲಾದ ಹಾ ದೈತ್ಯ ಕೋಳಿ. ಮಹಾಭಕ್ತ ಪ್ರಹ್ಲಾದ ಮಹಾಭಕ್ತ, ಮತ್ ನಾವು ಭಕ್ತರು, ಇಷ್ಟೇ. ಮಹಾಭಕ್ತರು ಮತ್ತು ಭಕ್ತರು, ನಾವು ಭಕ್ತರ, ನಾವ್ ಹಂಗ ತಿಳ್ಕೊಂಡೇವು, ನಾವು ಭಕ್ತರ ಅಂತೇಳಿ ನಾವು ಭಕ್ತರಂತ ತಿಳ್ಕೊಂಡೆವು, ನಾವೇ ಶ್ರೇಷ್ಠ ಭಕ್ತರು ಅಂತನೂ ತಿಳ್ಕೊಂಡೆವು. ಆದ್ರ ಸದ್ಗುರುಗಳ ದೃಷ್ಟಿಯೊಳಗೆ ನಾವು ಕೇವಲ ಭಕ್ತರಷ್ಟೇ. ಮಹಾಭಕ್ತರು ಅಂದ್ರ ಎಂಥ ಸಂಕಟ ಸಮಯದೊಳಗೂ ಸಹಿತ ಭಗವಂತನ ನಾಮದ ಹೊರತಾಗಿ ಒಂದು ಶ್ವಾಸ ಸಹಿತ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಯಾರು ಮಾಡ್ತಿರ್ತಾರಲ್ಲ ಅವ್ರು ಮಹಾಭಕ್ತರು. ಅವ್ರು ನೋಡ್ರಿ, ದೈತ್ಯ ಕುಲದಾಗ ಹುಟ್ಟಿದವ ಅವ, ಏನು ದೈತ್ಯ ಕುಲದಾಗ ಹುಟ್ಟಿದ, ಆದ್ರ ಭಗವಂತನ ನಾಮ ಸ್ಮರಣೆ ಮಾಡಿದ. ಹೆಂಗ್ ಮಾಡಿದಂಗಾರ, ಹಿರಣ್ಯಕಶಿಪು ತಪಸ್ಸಿಗೆ ಹೋಗುವ ಹೊತ್ನ್ಯಾಗ ಇನ್ನ ಅವ್ನ ಹೆಂಡ್ತಿನ ಹಡ್ದಿದ್ದಿಲ್ಲ. ಅವಾಗ ಅವ್ ಹೋದ್ ತಪಸ್ಸಿಗೆ, ಈ ಕಡೆಗೆ ಮಗ ಹುಟ್ಟಿದ, ಪ್ರಹ್ಲಾದ್ ಅಂತ ಹೆಸರಿಟ್ರು. ಆದ್ರ ಅವಾಗ ನಾರದರ ಸತ್ಸಂಗ ಸಿಕ್ತು. ಏನ್ರಿ, ನಾರದರು ಆ ನಾರಾಯಣ ನಾಮದ್ದು, ಆ ಭಗವಂತನ ನಾಮದ ಒಂದು ವಿಶೇಷತೆಯನ್ನ ಹೊಟ್ಟೆಯಾಗಿದ್ದಾಗೂ ಹೇಳಿದ್ರು. ಹಿಂದಾಗಡೆನೂ ಏನಪ್ಪಾ ಅಂದ್ರ ಅವ್ರಿಗೆ ಸತ್ ವಿಚಾರಗಳ ಚಿಂತನದೊಳಗ ಆ ಹುಡುಗನ ತಯಾರಿ ಮಾಡಿದ್ರು ಅಂತ ಹೇಳಿ ಏನಾಗ್ಬಿಡ್ತು ಅಂದ್ರ ಆ ನಾಮದೊಳಗ ಅಷ್ಟೊಂದು ಪ್ರೇಮ ಉತ್ಪತ್ತಿ ಆಗ್ಬಿಡ್ತು. ಎಷ್ಟು ಸಣ್ಣ ಹುಡುಗ, ಎಷ್ಟು ಪ್ರಹ್ಲಾದ್ ಅಂದ್ರೆ ಏನ್ ದೊಡ್ಡವಲ್ಲ, ಸಣ್ಣ ಹುಡುಗ, ಅವಾಗ ಭಗವಂತನ ಮೇಲೆ ಇಂಥ ಒಂದು ಶ್ರದ್ಧಾ ಇತ್ತು. ಅವ್ ಭಗವಂತ ಎಲ್ಲಾ ಕಡೆ ತುಂಬ್ಯಾನ ಅನ್ನುವಂಥದ್ದು ಈ ಸ್ಥಿತಿಗೆ ಹೋಗಿ ಅಷ್ಟು ಸಣ್ಣ ವಯಸ್ಸಿನಾಗ ಮುಟ್ಟಬೇಕಾದ್ರ ಎಷ್ಟೊಂದು ಶ್ರದ್ಧಾ ಇರ್ಬೇಕು ನೋಡ್ರಿ. ನಾವೇನ್ ತಿಳ್ಕೊತೀವಿ, ನಮ್ಮ ಮಹಾರಾಜರು ಅಲ್ಲೇ ಇದ್ದಾರ, ಇಲ್ಲೇ ಇದ್ದಾರ, ಫೋಟೋದಾಗಿದ್ದಾರ, ಮೂರ್ತಿ ಒಳಗಿದ್ದಾರೆ, ಹಿಂಗೆಲ್ಲಾ ತಿಳ್ಕೊತೀವಿ. ಆದ್ರೆ ಇಷ್ಟು ದಿವಸ ನಾವ್ ಇದ್ರಾಗ ಕಾಲ ಕಳೆದ್ರು ನಮಗೆ ಇನ್ನ ಮಹಾರಾಜರು ಎಲ್ಲಾ ಕಡೆ ಇದ್ದಾರ ಅನ್ನೋದು ಇನ್ನ ಖಾತ್ರಿ ಆಗವಲ್ತು. ಮತ್ ಅಕಸ್ಮಾತ್ ಖಾತ್ರಿ ಆದ್ರೆ ಒಬ್ಬರ ಜೋಡಿ ದ್ವೇಷ ಯಾಕೆ ಮಾಡ್ತೇವೆ ಹೇಳಿ ನೋಡು. ಒಬ್ಬರನ್ನ ಪ್ರೀ ಮಾಡುದು, ಒಬ್ಬರನ್ನ ದ್ವೇಷ ಮಾಡುದು, ಒಬ್ಬರನ್ನ ಏರ್ಸ್ ಕುಡ್ಸುದು, ಒಬ್ಬರನ್ನ ಕೆಳಗಿಳಿಸುದು, ಒಬ್ಬರ ಬಗ್ಗೆ ಮಾತಾಡೋದು. ನೀವ್ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ಎಲ್ಲಾ ಕಡೆ ನಿನ್ನ ಗುರುನೇ ಇದ್ದಾಗ ಈ ಒಂದು ಸ್ಥಿತಿ ನಿನ್ನಂತಲ್ಲಿ ಬಂದಿತ್ತಂದ್ರೆ ನೀ ಯಾಕೆ ಮಾಡ್ತಿದ್ದೆಪ್ಪ ಹಂಗ? ಅಂದ್ರ ನಿನಗ್ ಮಹಾರಾಜರು ಎಲ್ಲಿದ್ದಾರ, ನಿನ್ನ ಗುರುನಾಥ್ ಎಲ್ಲಿದ್ದಾರ ಅನ್ನೋದು ಇನ್ನೂ ತನಕ ಹತ್ತೇ ಇಲ್ಲ ಅಂತದು. ಮತ್ ಎಲ್ಲಾ ಕಡೆ ಇದ್ದಾಗ ಹೆಣ್ಣು ಗಂಡು ಚರ ಅಚರ ಎಲ್ಲದ್ರೊಳಗು ನಿನ್ನ ಸದ್ಗುರುನಾಥ್ ಇರುವತ್ನಾಗ ನೀ ಎಲ್ಲಾರನು ಪ್ರೇಮ ಮಾಡ್ಬೇಕಲ್ಲ. ಮತ್ ಪ್ರೇಮ ಮಾಡೋದ್ ಬಿಟ್ಟು ದ್ವೇಷ ಯಾಕೆ ಬರ್ಲಿಕ್ಕತ್ತದ ನಿನಗ? ಅಂದ್ರ ನಿನಗೆ ಎಲ್ಲಿ ದ್ವೇಷ ಬರುತ್ತಾ ಅಲ್ಲಿ ನೀನು ಸದ್ಗುರು ಇಲ್ಲಂತ ತಿಳ್ಕೊಂಡೇ ಮಾಡ್ಲಿಕ್ಕತ್ತಿಲ್ಲ ನೀನು. ಮತ್ ಅಕಸ್ಮಾತ್ ದ್ವೇಷ ಮಾಡ್ತಿದ್ದಿ ಅಂದ್ರ ನಿನ್ ಗುರುನಾಥನ ಭಕ್ತಿ ನೀ ಏನ್ ಮಾಡ್ತಿ ಅಂತ ತಿಳ್ಕೊಂಡಾಗ ನಾವು ಇಷ್ಟೆಲ್ಲ ಸೂಕ್ಷ್ಮದೊಳಗೆ ಸಾಧಕ ಚಿಂತನಾ ಮಾಡ್ಬೇಕಂತ ನಾವು ಚಿಂತನಾ ಮಾಡ್ಬೇಕು. ಒಳಗಿನ ಅನುಭವವನ್ನು ಕಡ್ಲಾರ್ದ ಒಬ್ಬರ ಅಂತಃಕರಣಕ್ಕೆ ನೋವು ಮಾಡ್ಕೋತ ನಾವು ನಾಮಸ್ಮರಣೆ ಮಾಡಿದ್ರೇನು ಏನ್ ಮಾಡಿದ್ರಿ ಏನಾಗ್ಬೇಕು. ಯಾಕಂದ್ರ ಎಲ್ಲರೊಳಗು ಗುರುನಾಥನೇ ಇದ್ದಾನ ಅಂತೇಳಿ ಈ ಒಂದು ಸ್ಥಿತಿ ಹಂಗ ಪ್ರಹ್ಲಾದನ ಸ್ಥಿತಿ ಆಗ್ಬಿಟ್ಟಿರ್ತದ ನೋಡ್ರಿ. ಹಿರಣ್ಯಕಶಿಪು ಬಂದ ನಾನೇ ಎಲ್ಲ ಇನ್ನು 3 ಲೋಕಕ್ಕೆ ನಾನೇ ಒಡೆ ಇದ್ದೀನಿ, ಇನ್ನು ಭಗವಂತನ ನಾಮಸ್ಮರಣೆ ಯಾರು ಮಾಡ್ತಕ್ಕದ್ದಲ್ಲ ಅಂತ ನಗರ ಹೊಡಿಸ್ಬಿಟ್ಟವ.
ಅವ್ ಎಲ್ಲರೂ ಬಿಟ್ರು, ನಾಮಸ್ಮರಣೆ ಬಿಟ್ರು. ಅವನ ಹಿರಣ್ಯಕಶಿಪನ ನಾಮಸ್ಮರಣೆ ಅವಂದೇ ಹೆಸರು ಇದು ಮಾಡ್ಲಿಕ್ಕತ್ರು. ಆದ್ರ ಮಗನೇ ಅದನ್ನ ಬಿಡ್ಲಿಕ್ಕೆ ತಯಾರಾಗ್ಲಿಲ್ಲ. ಮಗ ಅದು ಸಾಧ್ಯ ಇಲ್ಲ ಅಂತಂದ. ಒಬ್ಬನೇ ಭಗವಂತ, ನಿನಗ ನಿನ್ನ ಇದಕ್ಕೆ ನಾನು ಮಣಿಯುವಂತ ಮನುಷ್ಯ ಅಲ್ಲ ಅಂತೇಳಿ ಅದು ಮಾಡವ. ಹಿಂಗಾಗಿ ಅವನ್ ನಾಮಸ್ಮರಣೆ ಮಾಡೋದು ಬಿಡಿಸ್ಬೇಕಂತೇಳಿ ಕುದಿ ಎಣ್ಣೆಗ್ ಹಾಕಿದ್ರು, ಗುಡ್ಡದ ಮ್ಯಾಲಿಂದ ಹೋಗದ್ರು, ಸಮುದ್ರದಾಗ ಹೋಗಿ ಮುಳುಗಿಸಿದ್ರು, ಬಡೋದ್ರು, ಆಮೇಲೆ ಬೆಂಕಿ ಹಚ್ಚಿ ಸುಡ್ಬೇಕಂತೇಳಿ ದಹನ ಮಾಡ್ಬೇಕ. ಏನ್ ಮಾಡಿದ್ರು ಸಹಿತ ಅವನ್ ನಾಮ ಬಿಡ್ಲಿಲ್ಲ. ಹಿಂಗಾಗಿ ಭಗವಂತ ಅವನ್ ಬಿಡ್ಲಿಲ್ಲ, ಬಿಡ್ಲಿಲ್ಲವ ನಾಮಸ್ಮರಣೆ. ಹಿಂಗಾಗಿ ಭಗವಂತ ಅವನ್ ಬಿಡ್ಲಿಲ್ಲ, ಎಲ್ಲದ್ರಾಗೂ ಕಾಯ್ಲಿಕ್ಕೆ ಶುರು ಮಾಡಿಬಿಟ್ಟ. ಮತ್ತ ಅದೇ ನಾಮ ಪ್ರಹ್ಲಾದನ ಕಾಯ್ದಂತ ನಾಮನೇ ನಾವು ಮಾಡ್ಲಿಕ್ಕತ್ತೇವಲ್ಲ. ಈಗ ನಮಗ್ ಗುರುನಾಥ್ ಕೊಟ್ಟಂತ ನಾಮ ಏನ್ ಬೇರೆ ಅಲ್ಲ, ಆ ಪ್ರಹ್ಲಾದಗೆ ಏನ್ ನಾಮ ಸಿಕ್ಕಿತ್ತಲ್ಲ ಭಗವಂತಂದು, ಅದೇ ನಾಮ ನಮಗೂ ಸಿಕ್ಕದ. ಮತ್ತ ಅಂದಾಗ ನಾವ್ಯಾಕ ಇದಕ್ಕ ಭಯ ಪಟ್ಕೋಬೇಕು? ಎಲ್ಲದ್ರಾಗು ಎಂತ ಸಮಯ ಬರೋಲ್ಯಾಕ ಸದ್ಗುರು ಕೊಟ್ಟಂತ ನಾಮಸ್ಮರಣೆ ಮಾಡ್ಕೊತಿದ್ದೇವಂದ್ರ ಅದೇನಂತಾರಲ್ಲ, ವಿಘ್ನ ಅವಗೇಚಿ ನಾಸೋನಿ ಜಾತಿ ಅಂತ ಸಮರ್ಥರಂತಾರ. ನಿನಗೆ ಹಂಗ ನಾಮಸ್ಮರಣೆ ಮಾಡ್ಲಿಕ್ಕಂದ್ರ ಬರುವಂತ ವಿಘ್ನಗಳು ಸಂಕಟಗಳು ಬರುಕಿತ ಮೊದಲನೇ ಸಮರ್ಥರನ್ನ ನಾಶ ಮಾಡಿಬಿಡ್ತಾರ. ಇಂಥ ಒಂದು ನಾಮದ ಮಹಿಮೆ ಅದ, ಆ ಸದ್ಗುರುನಾಥನ ಮಹಿಮೆ ಅದ ಅಂತೇಳಿ ಆ ಹಿರಣ್ಯಕಶಿಪು ಏನು ಹೇಳಿದ್ರು ಸಹಿತ ನಾಮಸ್ಮರಣೆ ಬಿಡ್ಲಿಲ್ಲ. ಕಡಿಕ ಅವಾಗ ಅನಿಸ್ಬಿಡ್ತು, ಇಷ್ಟ ಅವನ ಮೇಲೆ ವಿಶ್ವಾಸ ಇಟ್ಟು ಎಲ್ಲೇ ಇದ್ದಾನೋ ಅನ್ಕೂಲೆ ಈ ಕಂಬದಾಗಿದ್ದಾನ ಅನ್ಕೂಲೆ ಇದ್ದಾನಂತ ಅಂದ್ಬಿಟ್ಟು. ಎಂತ ವಿಶ್ವಾಸ ನೋಡ್ರಿ, ಎಷ್ಟು ವಿಶ್ವಾಸ ಬೇಕಲ್ಲ ಇಷ್ಟು ವಯಸ್ಸಾಗ. ಇದ್ದಾಳ ಕಂಬಕ್ಕನೆ ಹೊಡೆದ, ಗದಾ ತಗೊಂಡ್ ಹೊಡೆದ, ಕಂಬದಿಂದ ನರಸಿಂಹ ಅವತಾರ ಪ್ರಕಟ ಆತು. ಆ ಹಿರಣ್ಯಕಶಿಪನ ಸಂಹಾರ ಮಾಡಿದ ಅನ್ನುವಂಥದ್ದು ಇದು ಈ ಒಂದು ಶ್ಲೋಕದಿಂದ ನಮಗ ತಿಳಿತದ. ಅಂದ್ರ ನಮ್ಮಲ್ಲಿ ಬದಲಾವಣೆ ಆಗ್ಲಿ ಅಂತ ಹೇಳಿ ಸಮರ್ಥ ಹೇಳಿಕತ್ತಾರ. ನೀ ಹೆಂಗೆ ಯಾಕಿರಲ್ಲಕ್ಕ ನಾಮಸ್ಮರಣೆ ಮಾಡಪ್ಪ, ನಾಮಸ್ಮರಣೆ ನಿನ್ನನ್ನು ಬದಲು ಮಾಡ್ತದ ಅಂತನ್ನುವಂಥದ್ದು ಈ ಒಂದು ನಾಮಸ್ಮರಣೆ ವಿಶೇಷ ಬಹಳ ಅದ. ಆ ನಾಮಸ್ಮರಣೆ ಬಗ್ಗೆ ಎಷ್ಟು ಮಾತಾಡಿದ್ರು ಸಹಿತ ಯಾರಿಗೂ ಇನ್ನೂ ತನಕ ಅದ್ ನಾಮಸ್ಮರಣೆ ರುಚಿಯ ಬಗ್ಗೆ ಎಷ್ಟು ಹೊಗಳಿದ್ರು ಸಹಿತ ಯಾರಿಗೂ ಅದು ತೃಪ್ತಿ ಕೊಟ್ಟಿಲ್ಲ. ಆದ್ರೂ ಸಹಿತ ಸಮರ್ಥ ರಾಮದಾಸ್ ಮಹಾರಾಜರು ಈ ನಾಮಸ್ಮರಣೆ ಈ ಮೂರು ಉದಾಹರಣೆಗಳು ನೋಡಿದೆ ನಾವು. ಈಗ ಆ ನಾಮದ ಒಂದು ಮಹತ್ವ ಹೆಂಗದ, ಅದನ್ನ ಹೆಂಗ್ ಮಾಡ್ಬೇಕು ಅನ್ನುವಂತ ಕೆಲವೊಂದು ವಿಚಾರಗಳನ್ನ, ನಾಮದ ಮಹಿಮೆಯನ್ನ ಅದು ಹೇಳುವಂತದ್ದು ದಾಸಬೋಧ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧ ದಶಕ 4 ಸಮಾಸ 3 ನಾಮಸ್ಮರಣೆ ಭಕ್ತಿ ಒಳಗ ಕೆಲವೊಂದು ಓವಿಗಳನ್ನ ಅವ್ರು ಹೇಳ್ಯಾರ. ಆ ಓವಿಗಳ ಬಗ್ಗೆ ಸುಮ್ಮ ಅರ್ಥ ತಿಳ್ಕೊಂಡೇವ ಅಂದ್ರೆ ನಮಗೆ ಎಷ್ಟೋ ಸಮಾಧಾನ ಆಗ್ತದ. ಅದಕ್ಕೆ ಅವ್ರು ಅಂತಾರೆ, ಈ ಮೂರನೇ ನಾಮಸ್ಮರಣೆ ಭಕ್ತಿ ಸಮಾಸದಾಗ ಅಂತಾರ ಅವರು, ಸ್ಮರಣ ದೇವಾಚೆ ಕರಾವೆ, ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೆ ಸಮಾಧಾನ. ಈ ನಾಮದ ಮಹಿಮೆ ಹೆಂಗದ ಅಂದ್ರ, ಭಗವಂತನ ಸದ್ಗುರುಗಳು ಕೊಟ್ಟಂತ ನಾಮಸ್ಮರಣೆಯನ್ನ ನೀನು ಮಾಡು. ಅದು ಹೆಂಗ್ ಮಾಡು? ಅಖಂಡ ಮಾಡು ಅಂತ. ಅಖಂಡ ನಾಮಸ್ಮರಣೆ ಆಗ್ಬೇಕಂತ ನೋಡ್ರಿ. ಅಖಂಡ ನಾಮ ಜಪತ ಜಾವೆ ಅಂತಾರು. ಅಂದ್ರೇನು, ಮುಂಜಾನೆ ಒಂದ್ ಸ್ವಲ್ಪ ಮಾಡಿದೆವು, ಮಧ್ಯಾಹ್ನದಾಗ ಒಂದ್ ಸ್ವಲ್ಪ, ಸಂಜೆದಾಗ ಒಂದ್ ಹಿಂಗಲ್ಲ. ಮುಂಜಾನೆ ಮಧ್ಯಾಹ್ನ ಸಂಜಿಕೆ ಕೂತ್ ಮಾಡು, ಆದ್ರೆ ಮುಖದೊಳಗ್ ಮಾತ್ರ ಯಾವಾಗಲೂ ನಾಮಸ್ಮರಣೆ ನೀ ಮಾಡ್ಕೋತಾನೆ ಇದ್ದು ಬಿಡು ಅಂತನ್ನುವಂಥದ್ದು. ಅದರಿಂದ ಏನಾಗ್ತದೆ? ನಾಮಸ್ಮರಣೆ ಪಾವಾವೆ ಸಮಾಧಾನ. ಆ ರೀತಿ ನೀ ಮಾಡಿದೆ ಅಂದ್ರೆ ನಿನ್ನ ಮನಸ್ಸು ಸಮಾಧಾನ ಆಗ್ಬೇಕಂತಾರ. ನಾವ್ ಏನ್ ಮಾಡಿದ್ರು ಸಹಿತ ನಮಗ್ ಸಮಾಧಾನ ಆಗ್ವಲ್ತ್ರಿ, ಒಟ್ಟ ಸಮಾಧಾನ ಇಲ್ರಿ. ಸತ್ಸಂಗ ಕೂತ್ರು ಇಲ್ಲ, ನಾಮಸ್ಮರಣೆ ಮಾಡಿದ್ರು ಇಲ್ಲ, ಭಜನೆ ಮಾಡಿದ್ರು ಇಲ್ಲ, ನೀ ಏನ್ ಮಾಡಿದ್ರು ಸಹಿತ ಇಲ್ಲಿ ಯಾಕ ನಿನಗ ಆಗಿಲ್ಲ ಅಂದ್ರ ನಿನಗ ಅದು ಮಾಡುದು ಪದ್ಧತಿ ಸೇರಿ ಮಾಡಿಲ್ಲ ಅಂತೇಳಿ. ಅಖಂಡವಾಗಿ ನಾಮಸ್ಮರಣೆ ನಾವು ಮಾಡಿದೆ ಅಂದ್ರ ನಾಮಸ್ಮರಣೆ ಪಾವಾವೆ ಸಮಾಧಾನ. ನಮಗ್ ಸಮಾಧಾನ ಪ್ರಾಪ್ತ ಆಗ್ಬೇಕು. ನಾವು ಹೆಂಗಿರ್ಬೇಕು? ಜಗತ್ ಅನ್ಬೇಕು ನಮಗ. ಏನಪ್ಪಾ ಶಂಕರಣ್ಣ ಅವ್ರಂತಲೂ ಕೂತ್ರ ಸಮಾಧಾನ ಅನಿಸ್ತದ. ಮತ್ ಶಂಕರಣ್ಣ ಸಮಾಧಾನ ಇದ್ರ ಅವ್ರಿಗೆ ಅನಿಸ್ತದ. ಮತ್ ಶಂಕರಣ್ಣೆ ಒಳಗೆಲ್ಲ ತಳಮಳ ಮಾಡ್ಕೊತ ಕೂತಿದ್ದಂದ್ರ ಆ ಶಂಕರಣ್ಣ ಮಗಳು ಕೂತವ್ರಿಗರಿ ಏನ್ ಸಮಾಧಾನ ಆಗ್ತದ? ಹಂಗ ಮೊದಲು ನಮಗ್ ಸಮಾಧಾನ ಆಗ್ಬೇಕು. ಈಗ ನಾವು ಪ್ರವಚನ ಹೇಳ್ತೇವೆ, ಇವತ್ ನಾ ಈ ಸೇವೆ ಮಾಡ್ಲಿಕ್ಕತ್ತೇನೆ, ಇದರಿಂದ ನನಗ್ ಸಮಾಧಾನ ಆಗ್ಬೇಕು ಮೊದಲ. ನನಗ್ ಸಮಾಧಾನ ಆಗಿತ್ತ ನಿಮಗೊಂದ್ ಸ್ವಲ್ಪ ಸಮಾಧಾನ ಆಗ್ಲಿಕ್ಕೆ ಸಾಧ್ಯದ. ಮತ್ ನನಗೇ ಸಮಾಧಾನ ಆಗ್ಲಿಲ್ಲ, ಸುಮ್ಮನೆ ಏನೋ ಮನಸ್ಸಿನ ಇಕ್ಕೊಲಿಕ್ಕೆ ಇಟ್ಟುಕೊಂಡ ಏನೋ ಒಂದು
ನಾ ಹೇಳಿಕತ್ತನಂತ ಹಿಂಗ ಏನೇನು ಕಲ್ಪನಾ ಹುಚ್ಚುಚ್ಚಾರ ಕಲ್ಪನಾ ಮಾಡ್ಕೊಂಡು ನಾವು ಅಕಸ್ಮಾತ್ ಬೇಕಾದಷ್ಟು ಹೇಳಿದ್ರು ಅದು ಸಮಾಧಾನ ನಮಗೆ ಸಿಗುದಿಲ್ಲ, ನನಗೆ ಸಿಗ್ಲಿಲ್ಲ ಅಂದ್ರೆ ನಿಮಗೆ ಹೆಂಗ್ ಸಿಗ್ತದ? ಅದಕ್ಕೆ ಕೀರ್ತನ ಹೇಳೋರಾಗ್ಲಿ, ಪ್ರವಚನ ಹೇಳೋರಾಗ್ಲಿ, ಮುಖ್ಯ ಉದ್ದೇಶ ತನಗ ಆನಂದ ಆಗೋ ಸಂಬಂಧ ಹೇಳ್ಬೇಕು, ಸದ್ಗುರುಗಳಿಗೆ ಆನಂದ ಆಗೋ ಸಂಬಂಧ ಹೇಳ್ಬೇಕು. ಆ ಎರಡು ಆದವು ಅಂದ್ರೆ ಮಾತ್ರ ಕೇಳೋರಿಗೆ ಆನಂದ ಆಗಿರ್ತದೆ ಯಾವಾಗ. ಇನ್ನ ಎರಡನೇದ್ದು ಯಾವಾಗ ಮಾಡುದಪ್ಪ? ನಿತ್ಯ ನೇಮ, ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ನಾಮಸ್ಮರಣ ಸರ್ವಕಾಳಿ ಕರಿತ ಜಾವಿ ಅಂತ ಸಮರ್ಥನಂತಾರ. ಅಂದ್ರೇನು? ನಿತ್ಯ ನೇಮ, ಒಂದು ದಿವಸ ಮಾಡೋ ಕೆಲಸ ಅಲ್ಲ ಅಂತಾರವ್ರು. ನಿತ್ಯ, ಪ್ರತಿನಿತ್ಯದೊಳಗು ನೇಮದಿಂದ ಮಾಡಂತಾರ. ಪ್ರತಿನಿತ್ಯನೂ ಮಾಡ್ಬೇಕು, ನೇಮದಿಂದ ಮಾಡ್ಬೇಕು. ನಾವೇನ್ ಮಾಡ್ತೇವೆ, ಒಂದ್ ದಿವ್ಸ ಬಹಳ ಅಗ್ದಿ ಭಾವ ತುಂಬಿ ಮಾಡ್ತೇವೆ, ಮುಂದೆ 2 ದಿವ್ಸ ಬಿಟ್ಟು ಬಿಟ್ಟಿರ್ತೇವೆ. ಹಂಗಲ್ಲ, ಯಾವಾಗ್ಲೂ ಮಾಡ್ಬೇಕು. ನಿತ್ಯ ನೇಮ, ಪ್ರಾತಃ ಕಾಳಿ. ಪ್ರಾತಃ ಕಾಳಿ ಅಂದ್ರೆ ಏನು? ಸೂರ್ಯೋದಯಕ್ಕಿಂತ ಮೊದಲ ನಾಮಸ್ಮರಣೆ ಮಾಡುದು ಬಹಳಷ್ಟು ಶ್ರೇಷ್ಠ ಅದ. ಅದು ಬ್ರಾಹ್ಮಿ ಮುಹೂರ್ತದ, ಅದನ್ನಂತರ ಮಾಡ್ಲಿಕ್ಕೆ ಬೇಕು. ಆಮೇಲೆ ಮಧ್ಯಾಹ್ನದಾಗೂ ಮಾಡ್ಬೇಕು, ಆಮೇಲೆ ಸಾಯಂಕಾಲ ಮಾಡ್ಬೇಕು. ಇಷ್ಟೇ ಸರ್ವಕಾಳಿ ಕರೀತ ಜಾವಿ ಅಂತ ಸಮರ್ಥ ಹೇಳ್ತಾರ. ಇನ್ನ ಯಾವ್ಯಾವ ಟೈಮ? ಸುಖ ದುಃಖ, ಸುಖ ದುಃಖ, ಉದ್ವೇಗ ಚಿಂತ ಅಥವಾ ಆನಂದ ರೂಪ ಸತ ನಾಮಸ್ಮರಣೆವಿನ ಸರ್ವತ ರಾಹು ಸನೈ. ಸಮರ್ಥ ಹೇಳುವಂತ ಓವಿ ಏನಂತಾರ ಅವರು? ಸುಖದ ಕಾಲದಾಗೂ ಮಾಡು, ದುಃಖದ ಕಾಲದಾಗೂ ಮಾಡು. ನಾವೇನಂತೇವು? ಸುಖದ ಕಾಲದಾಗ ನಾವು ಮಾಡುದಿಲ್ಲ, ದುಃಖ ಬಂದಾಗ ಅಂತ ಮಾಡ್ತೇವ್ ನಾವು. ಅದಕ್ಕೆ ಇವರು ಏನಂದ್ರ ಅಂದ್ರ, ದುಃಖ ಮೇ ಸುಮಿರನ್ ಸಬ್ ಕರೆ, ಸುಖ ಮೇ ಕರೆ ನ ಕೋಯ್, ಜೋ ಸುಖ ಮೇ ಸುಮಿರನ್ ಕರೆ ತೋ ದುಃಖ ಕಾಹೇ ಕೋ ಹೋಯ್. ದುಃಖದೊಳಗೆ ಎಲ್ಲರೂ ಮಾಡ್ತಾರಪ್ಪ, ದುಃಖ ಬಂದಾಗ ವೆಂಕಟರಮಣ ಅಂತ ನಾವು ರಗಡು ಬಂದಿದ್ದಾರ. ಸುಖದೊಳಗೆ ನೀವ್ ಮಾಡುದಿಲ್ಲ, ಮತ್ ನೀವ್ ಸುಖದೊಳಗೆ ಮಾಡಿದ್ರೆ ದುಃಖ ಯಾಕೆ ಆಗ್ತದ ನಿನಗ ಅಂತಂತಾರ. ಹಂಗ ಸುಖ ದುಃಖ ಉದ್ವೇಗ, ಉದ್ವೇಗದ ಒಂದು ಸಮಸ್ಯೆ ಬಂತು, ಮನಸ್ಸಿನೊಳಗೆ ಉದ್ವೇಗ ಆಗ್ಲಿಕ್ಕತ್ತು, ಅಥವಾ ಚಿಂತಿ, ಅಥವಾ ಆನಂದ, ಆನಂದದಿಂದ ಇರುವಂತ ಆನಂದ ರೂಪ ಸುತ್ತ ನಾಮಸ್ಮರಣೆವಿನ ಸರ್ವತ ರಾಹೋಚನೆ. ಒಟ್ಟೆ ಇಷ್ಟ ಮಾಡ್ರಪ್ಪ, ನಾಮಸ್ಮರಣೆ ಇರ್ಲಾರ್ದ ನೀವು ಒಟ್ಟ ಇರ್ಲಿಕ್ಕೆ ಹೋಗ್ಬೇಡ. ಸರ್ವತಾ ಅಂತಾರ ಅವ್ರು, ಸರ್ವತ ರಾಹೋಚನವೇ. ಇನ್ ಯಾಕೆ ಇವನ್ನೆಲ್ಲ ಇವನು ಓವಿಗಳು ಹೇಳ್ಬೇಕಂತ ನನಗ ಅನ್ಸಿದಂದ್ರ, ನೀವೆಲ್ಲರೂ ಮುಂಜಾನೆ ಸಂತನಕನು ಈ ಒಂದ್ ಸತ್ಸಂಗದ ಒಂದ ಮುಖೇನ ನಾಮಸ್ಮರಣೆ ಮಾಡ್ತೀರಿ, ಚಿಂತನ ಮಾಡ್ತೀರಿ, ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಪ್ರವಚನವನ್ನು ಇದು ಮಾಡ್ತೀರಿ. ನೀವು ಎಲ್ಲರೂ ನನಗಂತರೂ ಅದ್ಭುತ ಅನಿಸ್ಬಿಟ್ಟದ. ಯಾಕಂದ್ರೆ ವಾರಕ್ಕೊಂದ್ ಸತ್ಸಂಗ ಮಾಡಿದ್ರು ಕೂಡುದು ಕಠಿಣದ, ಅಂತದ್ದು ಮುಂಜಾನೆ ಹಿಡ್ದ ಸಂಜೆ ತನಕನು ದಿವ್ಸ ಮಾಡ್ತೀರಿ ನೀವೆಲ್ಲರೂ ಅಂದಾಗ ಇದು ನಿಮಗ ಇದು ಬಹಳ ಉಪಯೋಗ ಆಗ್ತದ ಅಂತೇಳಿ ಈ ಓವಿಗಳನ್ನ ನಾನು ಸಮರ್ಥರು ಹೇಳಿದಂತ ಓವಿಗಳನ್ನ ಇವತ್ತ ಇದು ಮಾಡ್ಬೇಕಾಗ್ಯದ. ಇನ್ನ ಅವ್ರೇನಂತಾರ? ಹರ್ಷ ಕಾಳಿ, ಅಗದಿ ಆನಂದ ಹರ್ಷ ಆಗುವಂತ ಸಮಯ ಬಂದಾಗ. ವಿಷಮ ಕಾಳಿ, ಏನೋ ಕೆಟ್ಟ ಸಮಯ ಬಂದಾಗ. ಪರ್ವ ಕಾಳಿ, ಚಲೋ ಶ್ರೇಷ್ಠ ಒಂದು ಮುಹೂರ್ತದೊಳಗಾಗ್ಲಿ. ಆಮೇಲೆ ಪ್ರಸ್ತಾವ ಕಾಳಿ, ಬಿಟ್ಟು ಹೋಗುವಂತ ಸಮಯದೊಳಗ. ಇವೆಲ್ಲದ್ರೊಳಗೂ ನಾಮಸ್ಮರಣೆ ನೀವು ಮಾಡ್ರಿ. ಏನ್ರಿ? ಪ್ರಸ್ತಾವ ಕಾಳಿ, ವಿಶ್ರಾಂತಿ ಕಾಳಿ, ನಿದ್ರಾ ಕಾಳಿ. ವಿಶ್ರಾಂತಿ ತಗೋ ಹೊತ್ನ್ಯಾಗ ಮಾಡ್ರಿ, ನಿದ್ದಿ ಮಾಡೋ ಹೊತ್ನ್ಯಾಗ ಮಾಡ್ರಿ, ನಾಮಸ್ಮರಣ ಕರಾವಿ ಅಂತ. ಇನ್ನ ಕೋಡೆ ಸಂಕಡೆ ಸಂಕಟ, ನಾನಾ ಸಂಸಾರ ಕಟಪಟ, ಅವಸ್ಥಾಲಾಗಲ ಚಟಪಟ, ನಾಮಸ್ಮರಣ ಕರಾವೆ. ಎಂತ ಸಂಕಟ ಪರಿಸ್ಥಿತಿಯಲ್ಲಿ ಬರ್ಲಿ, ಸಂಕಟಗಳು ಮುತ್ತಿ ಬಿಡ್ಲಿ ನಿನಗ. ಆಮೇಲೆ ಸಂಸಾರದಾಗ 108 ಕಟಪಟ ತ್ರಾಸುಗಳು ಬರುವಲ್ಲೆಕ್ಕ, ಹೆಂಗರೆ ಮನಸ್ಸು ಚಟಪಟ ಅಂತಿದ್ರು ಸಹಿತ ನೀ ನಾಮಸ್ಮರಣೆ ಮಾಡ್ಕೊತ ಇರು ನೋಡ್ರಿ. ಆಮೇಲೆ ಚಾಲತ ಬೋಲತ ದಂಧಾ ಕರಿತ, ಅಡ್ಡಾಡೋ ಹೊತ್ನ್ಯಾಗ, ಮಾತಾಡೋ ಹೊತ್ನ್ಯಾಗ, ನಿನ್ನ ಉದ್ಯೋಗ ಮಾಡೋ ಹೊತ್ನ್ಯಾಗ, ಖಾತ ಜೀವಿತ ಊಟ ಮಾಡೋ ಹೊತ್ನ್ಯಾಗ, ಸುಖಿ ಹೋತ ಸುಖದೊಳಗ ಸುಖವನ್ನ ಅನುಭವಿಸುವ ಹೊತ್ನ್ಯಾಗ, ನಾನಾ ಉಪಭೋಗ ಭೋಗಿತ ನಾಮ ವಿಸ್ರೂನೆ. ನಾನಾ ರೀತಿ ಸುಖವನ್ನ ಉಪಭೋಗ ಇಂದ್ರಿಯ ಸುಖ ಭೋಗಿಸುವ ಹೊತ್ನ್ಯಾಗ ಸಹಿತ ನಾಮಸ್ಮರಣೆ ವಿಸರೋನೈ, ನೆನಪಾರಬೇಡ್ರಿ ಅಂತೇಳಿ ಸಮರ್ಥರು ಹೇಳ್ತಾರ ನೋಡ್ರಿ. ಇನ್ನ ಸಂಪತ್ತಿ ಅಥವಾ ವಿಪತ್ತಿ, ರೊಕ್ಕ ಬಂದಾಗ ಅಥವಾ ರೊಕ್ಕ ಇಲ್ದಾಗ, ಜೈಸಿ ಪಡೆಯಲ ಕಾಳಗತಿ, ಅಂತ ಸಮಯ ಯಾಕೆ ಬರುವಲ್ಲ. ನಾಮಸ್ಮರಣಾತಿ ಸ್ಥಿತಿ ಸಾಂಡೂಚನೆ, ನಾಮಸ್ಮರಣೆ ಮಾಡೋದನ್ನು ಬಿಡಬೇಡ್ರಿ. ಆದಿ ಅವದಶ ಮಗದಶ ಅಥವಾ ದಶಾ ಉಪರಿ ಅವದಶ
ಪ್ರಸಂಗ ಸೋ ಫಲತೈಸ ಪರಂತು ನಾಮ ಸೋಡು ನಯೆ ಅಂತ ಪರಿಸ್ಥಿತಿ ಒಳಗು ಸಹಿತ ನಾಮಸ್ಮರಣೆ ಮಾತ್ರ ಬಿಡಬ್ಯಾಡ್ರಿ ಅಂತ ಎಷ್ಟು ಹೇಳ್ಯಾರ ನೋಡ್ರಿ ಈ ನಾಮಸ್ಮರಣೆ ಮಹಿಮೆಯನ್ನ. ಈ ನಾಮಸ್ಮರಣೆ ಹಿಂಗ್ ಮಾಡೋದ್ರಿಂದ ಏನಾಗ್ತದ ಅಂದ್ರ ನಾಮೇ ಸಂಕಟೇ ನಾಸತಿ, ನಾಮಸ್ಮರಣೆಯಿಂದ ಸಂಕಟಗಳು ನಾಶ ಆಗಿರ್ತಾವ. ನಾಮೇ ವಿಘ್ನೇ ನಿವಾರತ್ಯ, ನಾಮಸ್ಮರಣೆ ವಿಘ್ನಗಳನ್ನ ನಿವಾರಣೆ ಮಾಡ್ತದ, ಬರುವಂತ ನಮಗೆ ವಿಘ್ನಗಳನ್ನ. ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದವಿ, ಇದೇ ನಾಮ ನಮಗೆ ಉತ್ತಮ ಪದವಿಯನ್ನು ಕೊಡ್ತದೆ. ಈ ಅದರೊಳಗಿನ ಪದವಿ ಅಲ್ಲ, ಪರಮಾರ್ಥದೊಳಗಿನ ಉತ್ತಮ ಪದವಿಯನ್ನ ನಮಗ ಕೊಡ್ತದ. ಇನ್ನು ಬಾಳಪಣಿ, ತಾರುಣ್ಯಕಾಳಿ, ಏನ್ ಸಣ್ಣವರಿದ್ದಾಗ ಬಾಲ್ಯಾವಸ್ಥೆ ಒಳಗ, ತಾರುಣ್ಯ ಅವಸ್ಥೆ ಒಳಗ, ಆಮೇಲೆ ಬಾಳಪಣಿ, ತಾರುಣ್ಯಕಾಳಿ, ಕಠಿಣ ಕಾಳಿ, ವೃದ್ಧಾಪ್ಯ ಕಾಳಿ, ಮುಪ್ಪಾವಸ್ಥೆ ಒಳಗ, ಸರ್ವಕಾಳಿ, ಅಂತಕಾಳಿ, ಕೊನೆ ಒಂದು ಉಸಿರು ಶ್ವಾಸ ಬಿಡುವ ಹೊತ್ನ್ಯಾಗ ಸಹಿತ ನಾವು ನಾಮಸ್ಮರಣೆ ಮಾಡ್ರಿ ಅಂತ ಹೇಳ್ತಾರ. ಇಷ್ಟೆಲ್ಲ ನೋಡ್ರಿ. ಇದರಿಂದ ಏನಂತಾರ ಅವರು, ಉಪರಾಟ ನಾಮ ಸಾಟಿ ವಾಲ್ಮೀಕ ತರಲ ಊಟ ಹುಟ್ಟಿ. ಇದೇ ನಾಮವನ್ನು ಉಪರಾಟಿ, ರಾಮ್ ಇದ್ದದ ಮರ ಅಂದದ್ದಕ್ಕ ವಾಲ್ಮೀಕಿ ಏನಪ್ಪಾ ಅಂದ್ರೆ ಉದ್ಧಾರ ಆಗ್ಬಿಟ್ಟ. ಭವಿಷ್ಯವದಲ 100 ಕೋಟಿ ಚರಿತ್ರ ರಘುನಾಥ, 100 ಕೋಟಿ ಇದು ರಘುನಾಥನ ಇದು ರಾಮಾಯಣವನ್ನು ಬರಿಬೇಕಾತು ಬರೆದ್ರವರು ಅಂತ ಹೇಳಿ. ಪರಿಣಾಮೆ ಪ್ರಹ್ಲಾದ ತರಲ, ಹರಿನಾಮ ಸ್ಮರಣೆಯಿಂದ ಪ್ರಹ್ಲಾದ ಪಾರ ಆಗಿಬಿಟ್ಟ ಬಹುಸಾಗರದಿಂದ. ಆಮೇಲೆ ನಾನಾ ಪರಿಣಾಮೆ ಪ್ರಹ್ಲಾದ ತರಲ ನಾನಾ ಆಘಾತ ಪಾಸುನ ಸುಟ್ಲ. ಇಷ್ಟೋ ತನಕ ಹೇಳಿದೇವಲ್ಲ, ಎಲ್ಲಾ ಆಘಾತದಿಂದ ಅವ ಪಾರಾದ. ಅಜಾಮೇಳ ಜಾಲ ಪಾವನ ಜಾಲ ಅಜಾಮೇಳ, ಅಜಾಮೇಳ ಈ ನಾಮದಿಂದನೇ ಪಾವನಾದ ಅಂತೇಳಿ ಇವೆಲ್ಲ ವಿಚಾರಗಳನ್ನ ಅವರು ಸಮರ್ಥರ ನಾಮಸ್ಮರಣೆ ಬಗ್ಗೆ ಹೇಳ್ತಾರೆ. ಅದಕ್ಕೆ ಅವ್ರ ಎಂತಾರ, ಕಾಯಿಚನ ಕರುಣಿ ಪ್ರಾಣಿ ರಾಮನಾಮ ಜಪೇವಾಣಿ. ನೋಡಪ್ಪ, ಏನರೇ ಮಾಡು, ಒಟ್ಟು ನಾಮಸ್ಮರಣೆ ಮಾಡಿ, ಹಂಗರೆ ಮಾಡಿ ನೀನ್ ನಾಮಸ್ಮರಣೆ ಮಾಡು. ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಾಂಬಾಳಿ. ಅದರಿಂದ ಸದ್ಗುರುನಾಥ ಸಂತೋಷ ಆಗಿ ನಿನ್ನ ಸರ್ವತೋಮುಖ ಸಂರಕ್ಷಣಾ ಮಾಡಿ ಆಧ್ಯಾತ್ಮದ ಮುಂದಿನ ಒಂದು ಆನಂದವನ್ನು ನಿನಗೆ ಕೊಡ್ತಾನ ಅಂತಾರ. ನಾಮಸ್ಮರೆ ನಿರಂತರ ತೇಜ ನಾವೇ ಪುಣ್ಯ ಶರೀರ. ನಿರಂತರ ನಾಮಸ್ಮರಣೆ ಯಾರು ಮಾಡ್ತಿರ್ತಾರಲ್ಲ ಅವನ ಶರೀರ ಪುಣ್ಯ ಶರೀರ ಆಗ್ತಾ ಅಂತಾರ. ಮಹಾದೋಷ ಅಂಚೆ ಗಿರಿವರ ರಾಮನಾಮೇ ನಾಚತಿ. ಮಹಾದೋಷ, ಎಂತ ದೋಷ ಯಾಕೆ ಮಾಡು, ಎಂತ ಪಾಪ ಯಾಕೆ ಮಾಡು, ಆ ಗಿರಿಯ ಬೆಟ್ಟದಷ್ಟು ಪಾಪ ಮಾಡಿದ್ರು ಸಹಿತ ಆ ನಾಮಸ್ಮರಣೆ ನಿನ್ನನ್ನ ಅದರಿಂದ ಅದನ್ನ ಪರಿಹಾರ ಮಾಡ್ತದ. ಚಹುವರ್ಣ ನಾಮಾಧಿಕಾರ ನಾಮಿ ನಾಹಿಲ್ಲ ಆನ ತೋರ ಜಡ ಮೂಡ ಪೈಲ ಪಾರ ಪಾವತಿ. ಇದಕ್ಕ ಇಂಥವ್ರೇ ಮಾಡ್ಬೇಕು ಅನ್ನುವಂಥದ್ದಿಲ್ಲ, ಉಳಿಕಿದ್ದಕ್ಕೆಲ್ಲ ನಿಯಮವ ಏನ್ರಿ. ಇದೇ ಜಾತಿ ಅನ್ನಂಗಿಲ್ಲ. ಮೂಡ್ರು, ಜಡ್ರು, ಸಣ್ಣವರು, ದೊಡ್ಡವರು, ಹೆಣ್ಮಕ್ಳು, ಗಂಡಸರು ಪ್ರತಿಯೊಬ್ಬರು ಈ ನಾಮಸ್ಮರಣೆ ಮಾಡ್ಬೇಕಾಗ್ಯದ. ಇಷ್ಟೇ ನಿರಂತರ ಮಾಡ್ಬೇಕು ಅಂತನ್ನುವಂಥದ್ದು ಈ ಒಂದು 2 ಶ್ಲೋಕಗಳಿಂದ ನಮಗ ತಿಳಿದು ಬರ್ತದ. ಇದೇ ಮಾತನ್ನು ತುಳಸಿದಾಸರಂತಾರ, ಹರೇ ಭಜು ಮನ ರಾಮ ಚರಣ ದಿನ ರಾತಿ, ಭಜು ಮನ ರಾಮ ಚರಣ ದಿನ ರಾತಿ. रसना कसना भजो तू हरि पद, रसना कसना भजो तू हरि पद। सुमिरत क्यों अलसाती, सुमिरत क्यों अलसाती। भजु मन राम चरण दिन राती, भजु मन राम चरण दिन राती। जाके कहत दहत दुख दारुण, जाके कहत दहत दुख दारुण। सुन त्रयताप भुजाती, सुन त्रयताप भुजाती। भजु मन राम चरण दिन राती, भजु मन राम चरण दिन राती। सुनत सुयस सुशील सुहरिजन, सुनत सुयस सुशील सुहरिजन। देत सलाह सोहाती, देत सलाह सोहाती। भजु मन राम चरण
दिन राती भज मन राम चरण दिन राती रामचंद्र के नाम अमीय रस रामचंद्र के नाम अमीय रस सो रस काहे न खाती सो रस काहे न खाती भजु मन राम चरण दिन राती भजु मन राम चरण दिन राती तुलसीदास यह विनव करत है तुलसीदास यह विनव करत है प्रथम अरज की पाती प्रथम अरज की पाती भजु मन राम चरण दिन राती भजु मन राम चरण दिन राम चरण दिन राम चरण दिन राती ತುಳಸಿದಾಸರಂತಾರ ಹಗಲ ರಾತ್ರಿ ಆ ರಾಮನ ನಾಮಸ್ಮರಣೆ ಒಳಗ ನೀವು ಇರ್ರಿಪ್ಪ ಅಂತೇಳಿ ಎಲ್ಲರೂ ಇದನ್ನ ಹೇಳ್ಯಾರ. ಇವತ್ತಿನ ಶ್ಲೋಕಗಳು ನಮಗ ಸಮರ್ಥರು ಇದನ್ನೇ ಹೇಳಿಕತ್ತಾರ, ಸದ್ಗುರುಗಳು ಇದನ್ನೇ ಹೇಳ್ಯಾರ. ಅದಕ್ಕೆ ನಾವು ನಮ್ಮ ದೋಷಗಳ ಬಗ್ಗೆ ವಿಚಾರ ಮಾಡೋದು ಬೇಡ, ನಾಮಸ್ಮರಣೆ ಮಾಡೋಣ. ಆ ನಾಮಸ್ಮರಣೆ ನಮ್ಮಲ್ಲಿ ಹಿಂದ ಆಗಿರುವಂತಹ ದೋಷವನ್ನು ಕಳೀತದ. ಒಳ್ಳೆ ಗುಣಗಳನ್ನ ಸತ್ಪುರುಷರಂತಲೇ ಮಹಾತ್ಮರಂತಲೇ ಇರುವಂತಹ ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಬಂದು ತುಂಬುತ್ತದ. ಈ ಕಾರ್ಯವನ್ನ ಆ ಭವತಾರಕ ನಾಮನೇ ಮಾಡ್ತದ ಅನ್ನುವಂಥದ್ದು ನಮಗ ಇದರಿಂದ ಖಾತ್ರಿ ಆಗ್ತದ. ಅದಕ್ಕೆ ನಾವು ನೀವುಗಳೆಲ್ಲ ಈ ಭಗವಂತ ಆ ಸದ್ಗುರುನಾಥ್ ಕೊಟ್ಟಂತ ಭಗವಂತನ ನಾಮಸ್ಮರಣೆಯನ್ನ ನಿರಂತರವಾಗಿ ಮಾಡಿ ಸಮಾಧಾನದ ಸ್ಥಿತಿಯೊಳಗ ಈ ಸದ್ಗತಿ ಒಂದ ಆದಿಗೆ ಮೆಟ್ಲಕ್ಕೆ ನಾವು ಏರ್ಕೊತ ಹೋಗೋಣ ಅಂತ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸದ್ಗುರು ಸಮರ್ಥ ಚಂದ್ರಕುಮಾರ್ ಮಹಾರಾಜರು, ಮಹಾಸ್ವಾಮಿ ಚಿದಂಬರರು ಇವರೆಲ್ಲರ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ಕೊತ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. अकल्पायुष्यवावे तयाकुळा माझ्या सकळा हरीचा दासा कल्पनेची बाधार हो कोण काळी ही संत मंडळी सुखी असो अहंकाराच्या वारा न लागो रासा माझा विठ्ठुदासा भाविकाशी नामा म्हणितया असावे कल्याण जामुक निदान पांडुरंग कुंडली कवरदार विठ्ठल पार्वती प्रदेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಶ್ರೀರಾಮ ಸಮರ್ಥ. ಗುರುಗಳು ಹೆಂಗಿರ್ತಿತ್ತಪ್ಪ ಅಂದ್ರೆ ಸಮರ್ಥ ರಾಮದಾಸರು ಯಾತ್ರೆಗೆ ಶಿಷ್ಯರೆಲ್ಲ ಪಾಠಗಳೆಲ್ಲ ಕೊಟ್ಟು ಬಿಟ್ಟು ಹೋಗ್ಬಿಡ್ತಿದ್ರಂತೆ. ಆಮೇಲೆ ತಿರುಗಿ ಹೊಳ್ಳೆ 6 ತಿಂಗಳು ಬಿಟ್ಟು ಬರ್ತಿದ್ರು. ಹಂಗೆ ಮೇದಲ್ಲಿ ಹೋಗಿದ್ ಗುರುಗಳು ತಮ್ಮ ಯಾತ್ರಾ ಗೀತ್ರ ಎಲ್ಲ ಮುಗಿಸ್ಕೊಂಡು ಬಂದ್ರು. ಮತ್ತೆ ನೋಡ್ಲಿಕ್ಕೆ ಏನ್ ಮಾಡ್ತಿದಾರಪ್ಪ ಎಲ್ಲಾರು ಅಂದ್ರೆ, ನಾವೆಲ್ಲರೂ ಹೇಳ್ಕೊಟ್ಟಿದ್ ಪಾಠ ಎಲ್ಲ ಮರ್ತಿ ನಾವು ನಾಮಸ್ಮರಣೆ ಮಾಡ್ತೀವಿ ಅನ್ನೋ ಅಹಂಭಾವದಲ್ಲಿ ಮಲ್ಕೊಂಡ್ಬಿಟ್ಟಿದ್ವಿ ನಾವು. ಇವತ್ ಬಂದ್ರು ಪುನಃ ನಮ್ಗೆಲ್ಲ ಎಚ್ಚರಗೊಳಿಸೋದು, ಹೇಳ್ರಪ್ಪ ಏನು ನೀವು ಸತ್ಸಂಗ ಮಾಡ್ತೀರಿ ಅಥವಾ ನಾಮಸ್ಮರಣೆ ಮಾಡ್ತೀರಿ ಅಹಂಭಾವದಲ್ಲಿ ಮಲ್ಕೋಬೇಡ್ರಿ, ಹೇಳ್ರಿ ಜಾಗೃತಗೊಳಿಸ್ಲಿಕ್ ಮತ್ ಬಂದ್ರು ಗುರುಗಳು. ನಮ್ಮನ್ನ ಮತ್ತೆ ಒಳಗಿಂದ ಯಾರೋ ಎಬ್ಬಸ್ದಂಗ ಆಯ್ತು, ಜಾಗೃತ ನಿದ್ದೆಯಿಂದ ಎಬ್ಬಸ್ದಂಗ ಆಯ್ತು. ಇವತ್ತು ಮತ್ತೆ ಅವ್ರ ಅಮೃತ ವಾಣಿಯಿಂದ ನಮ್ಗೆಲ್ಲರಿಗೂ ಬೋಧನೆ ಮಾಡಿದ್ರು. ಮತ್ತೆ ಇವತ್ತು ಮಹಾರಾಜರು ಏನ್ ಹೇಳಿದ್ರು, ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಅನುಭವ. ಸೊ ಈಗ ಗುರುಗಳು ಹೇಳಿದ ಒಂದೊಂದು ಶಬ್ದದ ಮೇಲೆ ನಾವ್ ಏನ್ ಮಾಡ್ಬೇಕಪ್ಪ, ಶ್ರದ್ಧೆಯನ್ನ ಇಡ್ಬೇಕು. ಆ ಶ್ರದ್ಧೆನ ತಗೊಂಡು ಎಲ್ಲಿ ಬರ್ಬೇಕು, ಕೃತಿಯಲ್ಲಿ ತರ್ಬೇಕು. ಪ್ರತಿ ಸಲವೂ ನನ್ನ ಮನಸ್ಸು ಆಚೆ ಹೋದಾಗ ಗುರುಗಳು ಇವತ್ತು ಏನ್ ಹೇಳಿದ್ರು ಮನಾಚೆ ಶ್ಲೋಕದಲ್ಲಿ, ಅದು ನನ್ ಕಣ್ಮುಂದ್ ತನ್ಕೋಬೇಕು. ನೆನ್ನೆ ಕುಬ್ಗೋಟಿ ಮಹಾರಾಜರು ಹೇಳಿದ್ರಲ್ಲಪ್ಪ, ಮನಸ್ಸನ್ನ ಹೊರಗಡೆ ಹೋಗ್ಲಿಕ್ ಬಿಡ್ಬೇಡ, ಹೆಂಗಾರು ಆಗುವಲ್ತ ಯಾಕೆ ನಾನು ನಾಮಸ್ಮರಣೆ ಮಾಡ್ಬೇಕು. ಆಮೇಲೆ ಆ ಕೃತಿನಲ್ಲಿ ತಂದಾಗ ಏನಾಗುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ. ಆ ಪರಮಾತ್ಮ ಸಮರ್ಥ ರಾಮದಾಸ ರೂಪದಲ್ಲಿ, ರಂಗರಾವ್ ಮಹಾರಾಜರ ರೂಪದಲ್ಲಿ ನಮ್ ಸುತ್ತಮುತ್ತಲೇ ಇರ್ತಾರ. ಈಗ ಗುರುಗಳಿಗೆ ಹೇಳಿದ್ರೆ ದಾಸಬೋಧದ ಎಲ್ಲಾ ಹೆಂಗ್ ಮಾಡ್ಕೊಂಡ್ಯಾರ, ಕರ್ಗತ ಮಾಡ್ಕೊಂಡಿದ್ದಾರೆ. ಅವ್ರ ರಕ್ತದ ಕಣಗಳಲ್ಲಿ ದಾಸಬೋಧ ಆಗ್ಬಿಟ್ಟಿದೆ. ಹಂಗಾಗಿ ದಾಸಬೋಧಿನ ಸಮರ್ಥ ರಾಮದಾಸ್ ನೋಡ್ಬೇಕು ಅಂದ್ರೆ ನಾವು ಗುರುಗಳನ್ನ ನೋಡಿದ್ರೆ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಸಮರ್ಥ ಆಶೀರ್ವಾದ ಮಾಡೇ ಬಿಡ್ತಾರೆ ನಮ್ಗೆ. ಯಾಕಂದ್ರೆ ದಾಸಬೋಧ ಎಲ್ಲಿದೆ, ಅವ್ರ ರಕ್ತದ ಕಣಗಳಲ್ಲಿ ಹೊಕ್ಕೊಂಡ್ಬಿಟ್ಟಿದೆ. ಒಂದೊಂದು ಕಣ ಕೋಶಿಕೆಯಲ್ಲೂ ದಾಸಬೋಧ ಇದೆ.
ಸೊ ನಾವೀಗ ಸಮರ್ಥ ರಾಮದಾಸನ ಹುಡ್ಕೊಂಡು ಹೋಗ್ಬೇಕಾಗಿದೇನ್ರಿ? ಇಲ್ಲ. ಇಲ್ಲ ಕೂತಿಯಾರ ಸಮರ್ಥ ರಾಮದಾಸ್ ನಮ್ ಮುಂದೆ. ನಾವೇನ್ ಮಾಡ್ತೀವಿ? ಬೇರೆ ಪಡಿಸ್ತೀವಿ. ರಂಗರಾವ್ ಮಹಾರಾಜ್ ಬೇರೆ ಇದ್ದಾರ್ರಿ, ಸಮರ್ಥ ರಾಮದಾಸ್ ಬೇರೆ ಇದ್ದಾರೆ, ಕೂಪ್ಗಡ್ಡಿ ಮಹಾರಾಜರು ಬೇರೆ ಇದ್ದಾರೆ. ಇಲ್ಲ, ಆ ತ್ರಿಪುಟಿ ಮೂರು ಲಯ ಆದಾಗ ನಮ್ ಕಣ್ ಮುಂದೆ ಕೂತಿರೋರೇ ರಾಮದಾಸರು, ನಮ್ ಕಣ್ ಮುಂದೆ ಕೂತಿರೋರೇ ರಂಗರಾವ್ ಮಹಾರಾಜರು, ನಮ್ ಕಣ್ ಮುಂದೆ ಕೂತಿರೋರೇ ಶಂಕರ್ರಾವ್ ಮಹಾರಾಜರು ಅಂತದು ನಮ್ಗೆ ಯಾವಾಗ ಆಗತ್ತೆ? ಯಾವಾಗ ನಮ್ಗೆ ನಾಮದ್ ಬಲ ಬರುತ್ತೋ ಗೊತ್ತಾಗತ್ತೆ. ಎಲ್ಲರೂ ಅವ್ರು ಅಲ್ಲೇ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಅವ್ರು ಬೋಧನೆ ಮಾಡಿದ್ದನ್ನು ನಾವು ಅವ್ರ ಶಬ್ದದ ಮೇಲೆ ವಿಶ್ವಾಸ, ಶ್ರದ್ಧೆ ಇಡ್ಬೇಕು. ಅದನ್ನು ಕೃತಿದಲ್ಲಿ ತರ್ಬೇಕು. ಕೃತಿದಲ್ಲಿ ತಂದು ಅನುಭವಕ್ಕೆ ಬಂದಾಗ, ಮುಂದಿನ ವಾರ ಬಂದಾಗ ಹೇಳ್ಬೇಕು, ಗುರುಗಳೇ ನೋಡಿ ನೀವು ಹೇಳಿದ್ದು ಹೋತು ಪಾಠ ಹೇಳ್ಕೊಟ್ಟಿದ್ದು ಈ ವಾರದಲ್ಲಿ ನಮಗೆ ಈ ಅನುಭವ ಬಂತು ಅಂತ ಅನುಭವ ತರ್ಬೇಕು. ಅದನ್ನ ಅನುಭವಕ್ಕೆ ತರ್ಕೋಬೇಕು. ನಾವು ನೀವು ಎಲ್ಲರೂ ಸೇರಿ ಗುರುಗಳು ಹೇಳಿದ್ದ ಶಬ್ದದ ಮೇಲೆ ಶ್ರದ್ಧೆ ಇಡೋಣ, ಅದನ್ನ ನಮ್ಮ ಅನುಭವಕ್ಕೆ ತಂದ್ಕೊಳ್ಳೋಣ. ತಂದೀವು ಇನ್ನೊಂದು ವಾರ ಬಂದಾಗ ಗುರುಗಳಿಗೆ ಹೇಳಿದಾಗ ಅವ್ರಿಗೆ ಸಂತೋಷ ಆಗತ್ತೆ. ಏನಪ್ಪಾ ಹೇಳಿದ್ದನ್ನ ಕೃತಿಯಲ್ಲಿ ತಂದಿದಾರಲ್ಲಪ್ಪ ಇವರೆಲ್ಲ ಅಂತ ಅವ್ರ ಮನಸ್ಸಿಗೆ ಆಹ್ಲಾದ. ನಾವು ಗುರುಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ವಸ್ತ್ರ ದುಡ್ಡು ಕೊಟ್ರೆ ಅದೇನು ಉಪಯೋಗಕ್ಕೆ ಬರೋದಿಲ್ಲ. ನಾವು ಗುರುಗಳಿಗೆ ಅವು ಸದ್ಗುರು ಸಂತೋಷಿಸಬೇಕು, ಒಳಗಿಂದ ಅವನಿಗೆ ಆನಂದ ಆಗ್ಬೇಕು. ಹೇಳ್ಕೊಟ್ಟಿದ್ದ ಪಾಠ ಇವ್ರ ಕೃತಿಯಲ್ಲಿ ತಂದ್ರಲ್ಲಪ್ಪ ಅಂತ. ಸೊ ನಾವು ನೀವು ಗುರುಗಳಿಗೆ ಏನ್ ಮಾಡೋಣಪ್ಪ? ಪ್ರಾಮಿಸ್ ಮಾಡೋಣ. ಅವ್ರ ಗುರುಗಳು ಬಂದಾಗ ಮುಂದಿನ ವಾರ ನಾವು ನಮ್ಮ ಅನುಭವನ ಹೇಳೋಣ. ಗುರುಗಳೇ ನೀವು ಹೇಳ್ಕೊಟ್ಟಿದ್ರಲ್ಲಿ ನಾವು ಹಿಂಗ್ ಅಳವಡಿಸ್ಕೊಂಡಿದೀವಿ, ಅದರಿಂದ ನಮ್ಮ ಮನಸ್ಸಿಗೆ ಏನ್ ಸಮಾಧಾನ ಉಂಟಾಗಿದೆ ಅನ್ನೋಣ ನಾವು ಗುರುಗಳಿಗೆ ಎಲ್ಲರೂ ಇದ್ ಮಾಡ್ಕೊಳ್ಳೋಣ. ನಮ್ಮ ರಿಪೋರ್ಟ್ ಕಾರ್ಡ್ ಹೇಳ್ದಂಗೆ ಹೇಳ್ಕೊಳ್ಳೋಣ. ನಮ್ಗೆ ಹಿಂಗ್ ಆಗಿದೆ. ಅವ್ರು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ, ನಮ್ಗೆ ಹೇಳ್ತಾರೆ ನಮ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ನಾವು ಹೇಳೋಣ, ಗುರುಗಳೇ ನಾವ್ ಹಿಂಗ್ ಪ್ರಾಕ್ಟೀಸ್ ಮಾಡಿದೀವ್ರಿ ಅಂತ. ಯಾರಿಗೇನಾದ್ರು ಹೇಳ್ಬೇಕಾಗಿದೆ ಹೇಳ್ಬಹುದು. उदुम्बर निवासी भक्ताभिमानी राजा अधिराज सद्गुरु शिव चिदंबरेश्वर गुरु की जय. साई चंद्रभ्यो नमः. ಗುರುಗಳೇ ನಮಸ್ಕಾರ. 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 ಬಹಳ ದಿನಗಳ ನಂತರ ನಿಮ್ಮ ಅಮೃತವಾಣಿ ಕೇಳಲಿಕ್ಕೆ ನಮ್ಗೆಲ್ಲ ಸದಾವಕಾಶ ಸಿಕ್ತು. ನಾನು ಇವತ್ತು ನನ್ನ ಗುರುಗಳಾದ ಸದಾನಂದ ಗುರುಗಳ ಹತ್ರ ಹೋಗಿದ್ದೆ. ಅವ್ರಂದ್ರು 8 ಗಂಟೆ ತನಕ ನೀನು ಬಿಡಲ್ಲ, ಇಲ್ಲಿ ಪೂರ ಮುಗಿಸ್ಕೊಂಡು ಹೋಗುವಂದ್ರು. ದೀಪ ಹೇಳಿದ್ಲು, ಇಲ್ಲ ಇವತ್ತು ಗುರುಗಳು ಬರೋರಿದ್ದಾರ, ಬನ್ನಿ ಸವಿತಾ ಅಂತ. ಎಲ್ಲಾದ್ರೂ ಆ ಗುರುವಾಣಿ ಕೇಳ್ಬೇಕು ಅಂದ್ರೆ ತವಕ ಇರ್ತದ ನೋಡ್ರಿ ಗುರುಗಳೇ. ನಾವೇನ್ ಅಳವಡಿಸ್ಕೊಂಡಿರೋದು ಈ ಮೂಲಕ ನನಗ ಗುರ್ತಾಗಿದ್ದೇನಂದ್ರ, ಬೆಳಗ್ಗೆ ಒಂದ್ ಗುರುವನ್ನ ಭೇಟಿ ಆದೆ, ಮಧ್ಯಾಹ್ನ ಸಂಜೆ ಒಂದ್ ಗುರು, ಈಗ ಒಬ್ರು ಗುರುಗಳು ವಾಣಿ ಮುಖಾಂತರ ಅವ್ರು ಭೇಟಿ ಆಗಿರೋದು ಅನ್ನೋದನ್ನ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದ. ಸತ್ಸಂಗದ ಮಹಿಮಾ ನೋಡ್ರಿ ಗುರುಗಳೇ. ಇದು ಸಾಯಿ ಚಂದ್ರಗಳು ನಮಗೆ ಬೋಧನಾ ಮಾಡಿರೋದು, ನಾವು ಈ ಸತ್ಸಂಗದಿಂದ ಕಲ್ತಿರೋದು ಇದನ್ನ. ಅಲ್ಲ, ನಿಮ್ಮ ಭಾವ ನೋಡಿದ್ರೆ ನನಗೆ ಹಿಂಗ ಅನಿಸ್ತದ, ತಮ್ಮಂತವ್ರ ಮುಂದೆ ಸೇವೆ ಮಾಡುವಂತ ಅವಕಾಶ ನಮ್ಗ್ ಮಹಾರಾಜರು ಕೊಟ್ಟಾರಲ್ಲ, ನಾ ಬಹಳ ಭಾಗ್ಯವಂತ ಅಂತ ತಿಳ್ಕೊತೀನಿ ಖರೆ ಅಂದ್ರೆ. ಯಾಕಂದ್ರೆ ಇಷ್ಟೊಂದು ಭಾವಿಕರು, ಇಷ್ಟೊಂದು ಪ್ರೇಮಳ ಸ್ವಭಾವ, ಇಷ್ಟೊಂದು ಅಧ್ಯಾತ್ಮದ ಬಗ್ಗೆ ಇಷ್ಟೊಂದು ಪ್ರೇಮ, ಇವನ್ನೆಲ್ಲ ನಿಮ್ಮಂತವ್ರು ಏನ್ ನನಗ್ ಸಿಕ್ಕಾರಲ್ಲ. ಬಹಳ ಖರೆ ಅಂದ್ರೆ ಇದೊಂದು ದೊಡ್ಡ ಲಾಭ, ಜೀವನ ಧನ್ಯತೆ ಮಾಡಿಕೊಟ್ರು ಸಮರ್ಥನಂತ ನಾ ತಿಳ್ಕೊತೀನಿ. ನಿಜವಾಗಿಯೂ ನಾ ಇನ್ನು ಸ್ತುತಿ ಮಾಡ್ಬೇಕಂತಲ್ಲ, ನನ್ನ ಹೃದಯ ತುಂಬಿ ಹೇಳಿಕತ್ತನಿ. ಏನು ಇವತ್ ಯಾಕೋ ಇವಕ್ ಕಾಣಿಸ್ಲಿಲ್ಲಲ್ಲ, ಇವತ್ ಬಂದ್ ಆಗ್ತಿದ್ದು ವಿಡಿಯೋಗಳು ಯಾಕೋ ನಿಮ್ಮ ಫೇಸ್ಗಳು. ಇರ್ಬೇಕು ಗುರುಗಳೇ. ಅದು ಒಂದ್ಸತಿ ನೆಟ್ವರ್ಕ್ ಆದ್ರೆ ಅವ್ ಬಂದಾಗ್ಬಿಡ್ತಾವ್ ಕೆಲವ್ರದ್ದು. ನಮ್ಮನೇಲಿ ಕರೆಂಟ್ ಹೋಗ್ಬಿಟ್ಟಿದೆ, ಅದಕ್ಕ ಮಾರಿ ಬೆಳಕು ಅಂದ್ರೆ ಬರೋದು. ನೀವೆಲ್ಲಾರು ಹಿರಿಯರು, ಇಡೀ ಜೀವನನೇ ಆಧ್ಯಾತ್ಮಿಕ ಕಳೆದವ್ರ ಇದ್ದೀರಿ. ನೀವ್ ಎದುರಿಗಿದ್ರಿ ಅಂದ್ರೆ ಮತ್ತಷ್ಟ ಏನಪ್ಪಾ ಅಂದ್ರ 56 ವರ್ಷ ಸುಮ್ನೆ ವೇಸ್ಟ್ ಆಯ್ತು. ಈಗ ಈ ಸತ್ಸಂಗ ಸಿಕ್ಕು ನನಗ 3 ವರ್ಷ ಆಗಿರೋದು. ನನ್ನ ಅಧ್ಯಾತ್ಮ ಜೀವನ ಶುರು ಆಗಿದ್ದು 3 ವರ್ಷ. ನನ್ ತಂದೆ ಗುರು ಆಗಿರ್ಬೋದು, ಆದ್ರ ಆ ಗುರು ಅಂತೇಳಿ ಒಪ್ಕೊಂಡು ಅದನ್ನ ಅವಾಗ ಬೀಜ ಹಾಕಿದ್ರು. ಈಗ ಅದು ಮೊಳಕೆ ಒಡೆದು ಗಿಡ ಆಗ್ಲಿಕ್ಕತ್ತದ. ಚಂದ್ರಕುಮಾರ್ ಮಹಾರಾಜರು ಗೋಡಿ ಎತ್ತಿದ ಕೀಡಿಗಳನ್ನಷ್ಟೇ ಆರಿಸ್ಕೊಂಡಂಗ ಅಂತ ಒಂದು ವಿಶೇಷ ನಿಮ್ಮನ್ನೆಲ್ಲ ಆರಿಸ್ಕೊಂಡಾರಲ್ಲ. ಇಲ್ರಿ ಗುರುಗಳ ಅದ್ರ ಜೊತೆ ನಮ್ಮನ್ನು ಆರಿಸ್ಕೊಂಡ್ ಬಿಟ್ಟಾರ ನಿಮ್ ಜೊತೆ ಹಂಚ್ಕೊಳಿಕ್ಕೆ. ನಮ್ಮ ಮಹಾರಾಜರ ದೊಡ್ಡ ಕೃಪಾ ನಮಗ ಬಹಳ ಸಂತೋಷ ಆತ್. ಇಷ್ಟು ದಿವಸ ಏನಪ್ಪಾ
ಏನೋ ಒಂದು ಪ್ರಾಪಂಚಿಕ ಇದ್ರಾಗ ಬಹಳಷ್ಟು ನಮಗ ನಿಮಗ ಇದ್ರಾಗ ಒಂದ್ ತಿಂಗಳ 2 ತಿಂಗಳು ಇದು ಆತು. ಈಗ ಮತ್ತ ನಾವು ನೀವು ಕೂಡೆವು, ನಾವು ನೀವು ಕೂಡ್ಸಿ ಆ ಸದ್ಗುರುವಿನ ಸಂತೋಷಗೊಳಿಸ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು, ಕೇವಲ ಸದ್ಗುರುವಿನ ಸಂತೋಷಕ್ಕಾಗಿ ಬದುಕುನು ಅಂತ ಹೇಳಿ ನನಗ ಅನಸ್ತದ. ಅದಕ್ಕೆ ನೀವೆಲ್ಲರೂ ನಿಮ್ ಕೃಪಾ, ನಿಮ್ಮ ಒಂದು ಪ್ರೇಮ ಹಿಂಗೆ ನಮ್ಮ ಮೇಲೆ ಇರ್ಲಿ ಅಂತ ನಾ ಮತ್ತೊಮ್ಮೆ ನಿಮಗ ಅಲ್ಲ ಗುರುಗಳೇ, ಹೆಂಗೆ ಅಂದ್ರೆ ನಮ್ ಜನ್ಮ ಯಾವಾಗ ಆಗತ್ತೆ, ಯಾವಾಗ ಸದ್ಗುರು ಭೇಟಿ ಆಗ್ತಾನೋ ಅವತ್ ನಮ್ ಹುಟ್ಟದಬ್ಬ. ಈಗ ನಾವೆಲ್ಲ ಇಲ್ಲಿ ಇರೋರೆಲ್ಲರೂ ಒಂದ್ 3 ವರ್ಷದ ಕೂಸು, 1 4 ವರ್ಷದ ಕೂಸು, 1 ವರ್ಷದ ಕೂಸು, 2 ವರ್ಷದ ಕೂಸು ಇದಾವಿಲ್ಲೆಲ್ಲ. ಗುರು ಮಹಾರಾಜರು ಯಾವತ್ ಸಿಕ್ಕಿದ್ರು ಅವತ್ ನಮ್ ಹುಟ್ಟದಬ್ಬ. ಈ ಶರೀರಕ್ಕಾಗಿದೆ 50, 56, 80. ಆದ್ರೆ ನಾವೆಲ್ಲ ಸಣ್ಣ ಸಣ್ಣ ಮಕ್ಳೇ, ನಿಮ್ಮನ್ನ ನಾವೆಲ್ಲ ಪುಟ್ಟಾಣಿ ಮಕ್ಳು. ಈಗ ಹೇಗೆ ನಾವು ABCD ಹೇಳ್ಕೊಡ್ತಿದೀರಿ ನಮ್ಗೆ ಅಷ್ಟೇ ನೀವು. ಖರೆ ನಾವು ಭಾಗ್ಯವಂತರಲ್ರಿ. ಹುಟ್ಟಿದ ಕೂಡ್ಲೇನು ಹುಟ್ಟಿದಾನ ಹಿಡ್ದ ನಾವು ಸದ್ಗುರುಗಳ ಸಾನ್ನಿಧ್ಯದೊಳಗೆ ಬೆಳ್ದೇವ್ ಅಂದ್ರ ಮತ್ ನಮ್ಮ ಭಾಗ್ಯಕ್ಕೆ ಎಣಿನೇ ಇಲ್ಲ. ಖಂಡಿತ. ಎಷ್ಟು ನೀವು ನಿಮ್ದು ಪುಣ್ಯಕ್ಕೆ ಗಣನಾನೇ ಇಲ್ಲಕ್ಕೆ ಹುಟ್ಟುತ್ತಾನೆ ಗುರುಗಳ ಕೈ. ಗಣನಾನೇ ಇಲ್ಲ ಅದಕ್ಕೆ. ಹೌದೌದು, ಖರೆ ಅವ್ರೇನ್ ಅಂತ ಒಂದು ಸದಭಿಮಾನದಿಂದ ನಾ ಅದನ್ನ ಹೇಳ್ತೀನಿ. ಇಂತ ಸದ್ಗುರುಗಳು ಇವತ್ತು ಮುಂಜಾನೆ ನಮ್ಮ ಫಲ್ಗುಣಿ ಅಮ್ಮ ಹೇಳ್ತಿದ್ರು, ನಾವು ಸಣ್ಣ ಕೂಸಾಗಿ ಗುರುಗಳು ತೊಡೆ ಮೇಲೆ ಕುತ್ಕೊಂಡ್ಬಿಡ್ಬೇಕು, ಏನು ಎಲ್ಲ ಕಳ್ಕೊಂಡು ಅಂತ. ಅದಕ್ಕೆ ನೀವು ಹಂಗೆ ಹುಟ್ಟುತ್ತಾನೆ ನಿಮ್ಗ ಆ ತೊಡೆ ಸಿಕ್ಬಿಟ್ಟಿದೆ. ಇದು ಇಡೀ ಬ್ರಹ್ಮಾಂಡದ ಇದು ಒಡೆಯ ನನ್ ತೊಡೆ ಮೇಲೆ ಕೂಡ್ಸಿ ಆಡಿಸಿ ಎತ್ತಾಡಿಸಿ ಎಷ್ಟೊಂದೆಲ್ಲ ಪ್ರೇಮ ಮಾಡಿದ್ದಾನೆ ಅಂದ್ರೆ ಅದಕ್ಕೆ ಪ್ರೇಮ ಗಣನೆನೇ ಇಲ್ಲ ನಮ್ಗೇನು. ಇದಾಗದಿ. ಮತ್ತ ಅದ್ರ ಜೊತೆ ನಿಮ್ಮಂತವ್ರು ಒಂದ್ ಇದು ಈಗ ಸಂಘ ಕೊಟ್ಟಾರಲ್ಲ ಸತ್ಸಂಗ, ಇದು ತೀರಾ ಇದು ಒಂದ್ ದೊಡ್ಡ ಲಾಭನೇ. ಯಾಕಂದ್ರೆ ನಾನೀಗ ಈ ಒಂದು ಸೇವಾ ಮಾಡ್ಲಿಕ್ಕೆ 37-38 ವರ್ಷ ಆಗಿರ್ಬೇಕು. ಆದ್ರೆ ಏನು ಒಂದು ಅಂತಃಕರಣ ತುಂಬಿ ಬರುವಂತದ್ದು ನಿಮ್ಮ ಒಂದು ಒಳಗಿನ ಪ್ರೇಮ, ಅಧ್ಯಾತ್ಮದ ಒಂದು ಹಸಿವು, ಇವನ್ನೆಲ್ಲ ನೋಡಿದ ಕೂಡಲೇ ಬಹಳ ಆನಂದ ಅನಿಸ್ತದೆ. ಇವ್ರೆಲ್ಲರಿಗೂ ಹಂಗೆ ಇದೆ ಗುರುಗಳೇ. ಆದ್ರೆ ಅವ್ರಿಗೆ ಪಾಪ ಕೆಲವ್ರಿಗೆ ವ್ಯಕ್ತಪಡಿಸ್ಲಿಕ್ಕೆ ಬರೋದಿಲ್ಲ. ಅದೇ ಆಧ್ಯಾತ್ಮಿಕ ಹಸಿವೆ ಎಲ್ಲರಿಗೂ ಇದೆ, ಅಷ್ಟೇ ಉಂಟು ಎಲ್ಲರಿಗೂ. ಹೌದೌದೌದೌದೌದು. ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇವ್ರು ಶಿವಣ್ಣ ಇದಾರೆ, ಅವ್ರಿಗೂ ಇಷ್ಟು ಪ್ರಗಲ್ಭವಾದ, ಎಲ್ಲರಿಗೂ ಕೊಟ್ಟಿರ್ಗೆ ಎಲ್ಲರಿಗೂ ಪ್ರಗಲ್ಭವಾದ ಬುದ್ಧಿ ಕೊಟ್ಟಿಯಾನ ಇಲ್ಲಿ. ಏನಾರು ಹೇಳ್ಬೇಕಾ ಫಲ್ಗುಣಿ ಅಮ್ಮ? ಶಿವಣ್ಣ ಏನಾರು ಹೇಳ್ತೀರಾ? ಶಿವಣ್ಣ ಅವ್ರು ಕಾಣವಲ್ರಲ್ಲ. ಇದು ವಿಡಿಯೋ ಇದಾಗ್ತಿರ್ಬೇಕು ಗುರುಗಳೇ. ಅನಿಸ್ತಲ್ವಾ ಗುರುಗಳೇ? ನಮಸ್ಕಾರಪ್ಪ, ನಮಸ್ಕಾರ. ಚೆನ್ನಾಗಿದ್ದೀರಾ? ಆರಾಮಿದ್ದೇನೆ, ಆನಂದ ಇದ್ದೇನೆ. ತುಂಬಾ ದಿವಸ ಆಯ್ತು. ಬಹಳ ದಿವಸ ಆಯ್ತು. ನೋಡ್ ಸಂತೋಷ ಆಯ್ತು. ಸಂತೋಷ ಆತಲ್ಲ. ಮಾತ್ ಕೇಳಿ ಇನ್ನು ಮೇಲಕ್ಕೆ ಹೋದು.